ಒಂದು ಹಂತದಲ್ಲಿ ಪಾಂಡವರು ಸ್ವಲ್ಪ ಗೆದ್ರು. ಪಾಂಡವರು ಗೆದ್ರು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಟ್ರಾಟಜಿ ಅವರದ್ದು. 7 ಅಕ್ಷೋಹಿಣಿ ಸೈನ್ಯಕ್ಕೆ 7 ಜನ ರಥಿಕರ ಹೆಸರು ಹೇಳ್ತಾರೆ. ಸಾತ್ಯಕಿ, ದೃಷ್ಟದ್ಯುಮ್ನ ಇತ್ಯಾದಿಗಳನ್ನು ಹೇಳ್ತಾರೆ. ಅಷ್ಟೂ ಜನರನ್ನು ನೋಡ್ಕೊಳ್ಳಿಕ್ಕೆ ಮತ್ತೆ ದೃಷ್ಟದ್ಯುಮ್ನೇ ನಾಯಕ. ಅವನಿಗೆ ಗೈಡ್ ಮಾಡ್ಲಿಕ್ಕೆ ಅರ್ಜುನ, ಅವನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಭೀಮ, ಅವನನ್ನ ನೋಡ್ಕೊಳ್ಳಿಕ್ಕೆ ಕೃಷ್ಣ. धर्म का युद्ध है, कर्म क्षेत्र है. ಅವನು ಓವರ್ ಕಾನ್ಫಿಡೆನ್ಸ್. ನನ್ನ ರಥವನ್ನ ಕರ್ಕೊಂಡು ಹೋಗುವ ಸಾರಥಿ ಕೃಷ್ಣಂಗೆ ಅಂದ್ರೆ ಕೃಷ್ಣನು ನನ್ನ ಜೊತೆಗಿದ್ದಾನೆ ಅನ್ನೋದು ಮರ್ತು ಬಿಡ್ತಾನೆ. ಅದು ಏನಂದ್ರೆ ಅದೊಂದು ಹೀರೋಯಿಸಂ ಫೀಲ್ ಅಲ್ಲಿ ಆ ಅಧಿಕಾರ ಅಥವಾ ಒಂದು ದೊಡ್ಡ ಸ್ಥಾನ ಬಂದ ತಕ್ಷಣ ನಾವು ದೊಡ್ಡವರು ಅಂತ ಅನ್ನೋದು ಬಂದ್ಬಿಡುತ್ತೆ. ನಮ್ಗೆ ಗೊತ್ತೇ ಆಗಲ್ಲ. ನಾವು ಬೇಡ ಬೇಡ ಅಂದ್ರೆ ಒಳಗಿನಿಂದ ನುಗ್ಗಿ ಬರುತ್ತೆ. ಕೃಷ್ಣನಿಗೆ ಮದ್ದರಿಬೇಕು ಅನ್ನಿಸ್ತು. ಅಂದ್ರೆ ಇಡೀ ಭಗವದ್ಗೀತೆ ಕೃಷ್ಣ ಅರ್ಜುನಿಗೆ ಹೇಳಿದ್ದು ಒನ್ ಲೈನ್. ಅದನ್ನು ವೇದವ್ಯಾಸರು ನಮಗೆ ಕನ್ವೆ ಮಾಡ್ಲಿಕ್ಕೆ 700 ಶ್ಲೋಕ. ಯಾಕೆ ನಮ್ಮ ತಾಕತ್ ಅವ್ರಿಗೆ ಸ್ಪಷ್ಟ ಗೊತ್ತಿತ್ತು. ಭೀಮನಿಗೆ ಅದೇನೇ ಇರ್ಲಿಲ್ಲ. ಯುದ್ಧ ಅಂದ್ರೆ ಯುದ್ಧ ಅಷ್ಟೇ. ಅದು ಅವನು ಹೇಳ್ತಾನೆ, ಯುಧಿಷ್ಠಿರ ಹೇಳ್ತಾನೆ, ಭೀಮ ಒಬ್ಬನೇ ಯುದ್ಧ ಮಾಡ್ತಾ ಇರೋದು ಸರಿಯಾಗಿ, ನೀವು ಯಾರೂ ಯುದ್ಧ ಮಾಡ್ತಿಲ್ಲ ಅಂತ. ಆದ್ರೆ ನನ್ಗೊಂದು ತಪ್ಪು ಕಲ್ಪನೆ ಯುದ್ಧದ ಬಗ್ಗೆ ಏನಿದೆ. ಯುದ್ಧ ಅಂದ್ರೆ ಒಂದು ಕಡೆ ನಿಂತು ಯುದ್ಧ ಮಾಡೋದಲ್ಲ. ಯುದ್ಧ ಒಂದ್ ಕಡೆ ಇರಲ್ಲ. ಯಾವುದೇ ರಥಿಕ ಅಥವಾ ಯಾವುದೇ ಸೇನೆ ಅಥವಾ ಯಾವುದೇ ಒಂದು ಯುದ್ಧದ ಬಲ ಬೇರೆ ಬೇರೆ ರೂಪ ತಗೊಳ್ತಾ ಇರುತ್ತೆ. ಓಡ್ತಾ ಇರ್ತಾರೆ, ರಥ ಓಡ್ತಾ ಇರುತ್ತೆ, ಯಾರ್ಯಾರು ಎದುರಿಗೆ ಸಿಗ್ತಾ ಇರ್ತಾರೆ ಅವ್ರಿಗೆ ಹೊಡಿತಾ ಇರ್ತಾರೆ. ಒಂದು ಹಂತದಲ್ಲಿ ಪಾಂಡವರು ಸ್ವಲ್ಪ ಗೆದ್ರು. ಪಾಂಡವರು ಗೆದ್ರು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಟ್ರಾಟಜಿ ಅವರದ್ದು. 7 ಅಕ್ಷೋಹಿಣಿ ಸೈನ್ಯಕ್ಕೆ 7 ಜನ ರಥಿಕರ ಹೆಸರು ಹೇಳ್ತಾರೆ. ಸಾತ್ಯಕಿ, ದೃಷ್ಟದ್ಯುಮ್ನ ಇತ್ಯಾದಿಗಳನ್ನು ಹೇಳ್ತಾರೆ. ಅಷ್ಟೂ ಜನರನ್ನು ನೋಡ್ಕೊಳ್ಳಿಕ್ಕೆ ಮತ್ತೆ ದೃಷ್ಟದ್ಯುಮ್ನೇ ನಾಯಕ. ಅವನಿಗೆ ಗೈಡ್ ಮಾಡ್ಲಿಕ್ಕೆ ಅರ್ಜುನ, ಅವನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಭೀಮ, ಅವನನ್ನ ನೋಡ್ಕೊಳ್ಳಿಕ್ಕೆ ಕೃಷ್ಣ. ಇದಿಷ್ಟು ವ್ಯವಸ್ಥೆ ಪಾಂಡವರ ಕಡೆಯಿಂದ ಇದು. ಯಾರೂ ಕೂಡ ಒಬ್ಬರ ಮಾತಿಗೆ ಇನ್ನೊಬ್ರು ವಿರೋಧ ಹೇಳುವ ಹಾಗಿಲ್ಲ, ಅಥವಾ ಈ ಮಾತು ಅವನು ಹೇಳಿದ್ಮೇಲೆ ನಾನು ಯಾಕೆ ಹೇಳಬೇಕು, ಅಥವಾ ನಾನು ಹೇಳುದನ್ನು ಅವನೇ ಹೇಳಿ, ಇಲ್ವೇ ಇಲ್ಲ. ಒಂದು ಫ್ಯಾಂಟಾಸ್ಟಿಕ್ ಆಲ್ಗೋರಿದಮ್ ಮತ್ತು ಫ್ಲೋ ಚಾರ್ಟ್ ಇದೆ. ಕರೆಕ್ಟ್ ಆಗಿದೆ ಇದು. ಕೌರವರಲ್ಲಿ ಪೂರ ಅಲ್ಲಲ್ಲಲ್ಲಲ್ಲಿ ಬ್ರೇಕ್. ಶಲ್ಯ ಮನಸ್ಸಿನಲ್ಲಿ ಬೇಸರ, ಇಷ್ಟ ಇಲ್ಲದೆ ಬಂದದ್ದು. ಭೀಷ್ಮಾಚಾರ್ಯಗೆ ಧರ್ಮ ಗೆಲ್ಲಬೇಕು ಅಂತ, ದ್ರೋಣಾಚಾರ್ಯಗೆ ನನ್ನದೇ ಶಿಷ್ಯರು, ಅವರನ್ನು ಹೇಗೆ ಎದುರಿಸುದು ಅಂತ ಯೋಚನೆ. ಅಶ್ವತ್ಥಾಮಾಚಾರ್ಯರಿಗೆ ಕೃಷ್ಣ ಬ್ರೈನ್ ವಾಶ್ ಮತ್ತು ಪಾಂಡವರು ಫ್ರೆಂಡ್ಸ್ ಆರಂಭದಿಂದ ಒಳ್ಳೆ ಫ್ರೆಂಡ್ಸ್. ಆಮೇಲೆ ಕರ್ಣ ದುರ್ಯೋಧನ ವಿರೋಧ ವ್ಯಕ್ತಪಡಿಸುವುದಾಗಿದ್ರು ಕೂಡ ಅವರಲ್ಲಿ ಈ ಜಗಳದಿಂದಾಗಿ ಯುದ್ಧಕ್ಕೆ ಬರಲ್ಲ ಅಂತ 10 ದಿವಸ ವೇಸ್ಟ್ ಆಯ್ತಾ. ಅದೇ ಯುದ್ಧವನ್ನ ಕರ್ಣ 10 ದಿವಸ ಮಾಡಿದಿದ್ರೆ ಸ್ವಲ್ಪ ಬೇಗನೆ ರಿಸಲ್ಟ್ ಸಿಕ್ತಿತ್ತೋ ಏನೋ ಅದೋ ಇದೋ ಗೊತ್ತಿಲ್ಲ, ಏನೋ ಆಗ್ತಿತ್ತು, ಒಂದಿಷ್ಟು ಹೆಲ್ಪ್ ಆಗ್ತಿತ್ತು ದುರ್ಯೋಧನನಿಗೆ. ಇವನು ಹೆದರಿ ಯುದ್ಧಕ್ಕಿಲ್ಲ ಅನ್ನೋ ಹಾಗೆ ಹೊರಟೋದ. ವಿದುರ ನಿಂತಿರ್ಲಿಲ್ಲ. ವಿದುರ ಒಳ್ಳೆ ಧನುರ್ಧಾರಿ. ಯಾವಾಗ ತನ್ನ ಮಾತು ಕೃಷ್ಣ ಹೇಳಿದ್ಮೇಲೂ ಕೇಳಲಿಲ್ಲ ಅಂತ ಆಯ್ತೋ ಆವಾಗ ಅವನ ಧನುಸ್ಸನ್ನ ಅಲ್ಲೇ ಹೆಬ್ಬಾಗಿಲಿಕ್ಕೆ ಸಿಕ್ಕಿಸಿ ಹೊರಟೋಗ್ಬಿಡ್ತಾನೆ ಒಂದು ತೀರ್ಥಯಾತ್ರೆಗೆ. ಕುರುಕ್ಷೇತ್ರ ಅವನು ಬರಲಿಲ್ಲ. ಈ ಕಡೆಯಿಂದ ಬಲರಾಮನು ಬರಲಿಲ್ಲ, ಅವನು ತೀರ್ಥಯಾತ್ರೆಗೆ ಹೊರಟೋದ. ಕೃಷ್ಣನಿಗೆ ವಿರುದ್ಧವಾಗಿ ನಾನು ನಿಲ್ಲಲ್ಲ ಅಂತ. ಆಮೇಲೆ ಇನ್ನೂ ಅನೇಕ ಜನ ಎಲ್ಲ ಜಾಣರಾದ್ರಲ್ಲ. ಜಾಣ ಅನ್ನೋದಕ್ಕಿಂತ ಅಧರ್ಮವನ್ನು ನಾವು ನೋಡ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಾನೂ ಇರಬೇಕು. ಜೊತೆಗೆ ನಾವು ಇದ್ರೆ ಯಾರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು, ಯಾಕೆ ಇರ್ಬೇಕಿಲ್ಲಿ ಅಂತ ಹೇಳಿ ಎಲ್ಲರೂ ಇದನ್ನು ಕಲಿಬೇಕು. ಯಾಕಂದ್ರೆ ಕೆಲವೊಂದು ಧರ್ಮ ಸಂಘಟನೆಯಿಂದ ಪಾರಾಗೋದು ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಒಂದಿಷ್ಟು ಜ್ಞಾನ ಉಳಿಬೇಕು ಅಂದ್ರೆ ಕೆಲವರು ಇಂಥವ್ರು ಉಳಿಬೇಕಾಗುತ್ತೆ. ಕೊನೆಗೆ ಎಲ್ಲಾ ಕಡೆಯಿಂದನೂ ಕೌರವರ ಕಡೆಯಲ್ಲಿ ಒಂಥರ ಬ್ರಿಟ್ಲ್ ಪುಡಿ ಆಗೋಗಿದೆ ಸೇನೆ ವ್ಯವಸ್ಥೆ. ಅದನ್ನೇ ಗೀತೆ ಆರಂಭದಲ್ಲಿ ಅರ್ಜುನ ಹೇಳ್ತಾನೆ, ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವೈವಹಿ. ನೀವೆಲ್ಲ ಬರೀ ಭೀಷ್ಮನ ರಕ್ಷಣೆ ಮಾಡ್ಲಿಕ್ಕಿರ್ಲಿ, ಡಿಫೆನ್ಸ್ ಮಾತ್ರ ಮಾಡಿ, ಅಟ್ಯಾಕಿಂಗ್ ಪೊಸಿಷನ್ಗೆ ಹೋಗೋದೇ ಬೇಡ ನೀವು, ಬರೀ ನನ್ನ ಮದರ್ತೆ ತ್ಯಕ್ತ ಜೀವಿತ. ಒಬ್ಬ ರಾಜ ತನ್ನ ಸೇನೆಗೆ ನನಗೋಸ್ಕರ ಸಾಯ್ಲಿಕ್ಕೆ ಬಂದವರು ಅಂತ ಹೇಳ್ತಾನ, ಗೆಲ್ಲಿಕ್ ಬಂದವರು ಅಂತ ಹೇಳಬೇಕು, ಅಥವಾ ನನ್ನನ್ನು ಗೆಲ್ಲಿಸ್ಲಿಕ್ಕೆ ಬಂದವರು ಅಂತ ಹೇಳಬೇಕು. ಅದು ಬಿಟ್ಟು ನೀವೆಲ್ಲ ಸಾಯ್ಲಿಕ್ಕೆ ಬಂದವರು ಅಂದ್ರೆ ಸತ್ತು ನಾನು ಸೋಲ್ತೇನೆ ಅಂತ ಅನ್ನೋದೇ ಒಂದು ತಲೆಯಲ್ಲಿ. ನಿಜವಾಗಿ ನಾವು ನಾವು ಸಾಯ್ತೀವಿ ಅಂತ ಅರ್ಜುನ ವಿಷಾದ ಅಂತ ಹೇಳುವುದಕ್ಕಿಂತ ಅದು ದುರ್ಯೋಧನ ವಿಷಾದವೂ ಕೂಡ 1ನೇ ಅಧ್ಯಾಯ ಗೀತೆಯಲ್ಲಿ ಬರುವಂತದ್ದು. ಅಲ್ಲಿ ಮತ್ತೆ ನೀವು ಗಮನಿಸಿದ್ರೆ 1ನೇ ಅಧ್ಯಾಯದಲ್ಲಿ ಪಾಂಡವರಿಗೆ ಯಾರ್ಯಾರಿದ್ದಾರೆ ಅಂತ ಅನ್ನೋದನ್ನ ದುರ್ಯೋಧನ ಆಚಾರ್ಯ ಪಾಂಡವಾನಾಮಾಚಾರ್ಯ ದುರ್ಯೋಧನಿಗೆ ಸಂಬೋಧನೆ, ದ್ರೋಣನಿಗೆ ಸಂಬೋಧನೆ ದುರ್ಯೋಧನನದ್ದು ಪಾಂಡವಾನಾಮಾಚಾರ್ಯ ಅಂತ. ಅಲ್ಲ ರೀ, ಇವು ನಿಮ್ಗೆ ಇಲ್ಲಿ ಗುರುಗಳಾಗಿ ನಿಂತಿದ್ದಾರೆ, ನೀವು ಪಾಂಡವರ ಆಚಾರ್ಯ ಅಂತ ಹೇಳಿದ್ರೆ ಅವನು ಆಗ್ಲೇ ಚುಚ್ಚುದದು ಬೇಕಂತ ಬೇಸರ ಆಗುತ್ತೆ. ಆದ್ರೆ ಹೇಳ್ತಾನೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಸೌಮದತ್ತಿಸ್ತಥೈವಚ. ಒಟ್ಟು 7 ಜನರ ಹೆಸರನ್ನು ಹೇಳ್ತಾನೆ ತನ್ನ ಸಹಾಯಕ್ಕೆ ಬಂದವರಲ್ಲಿ.
ವಸ್ತುತಃ ಇಲ್ಲಿರೋದು 11 ಅಕ್ಷೋಹಿಣಿ ಸೈನ್ಯ, ಆದರೆ 7 ಹೆಸರು ಹೇಳ್ತಾನೆ. ಅಲ್ಲಿ 7 ಅಕ್ಷೋಹಿಣಿ ಇರುವುದು 11 ಜನ ರಾಜರ ಕಲಿಗಳ ಹೆಸರನ್ನು, ಅಂದ್ರೆ ಯುದ್ಧದಲ್ಲಿ ವೀರರ ಹೆಸರನ್ನ ಅಲ್ಲಿ 11 ಜನರನ್ನು ಹೇಳ್ತಾನೆ. ಅಂದ್ರೆ ಅವನು ಆರಂಭದಲ್ಲೇ ಹೇಳುವಾಗ ಭೀಷ್ಮ ಏನು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೇನೆ ಅಪರ್ಯಾಪ್ತಂ ಸಾಕಾಗ್ತಿಲ್ಲ, ಪರ್ಯಾಪ್ತಂ ತುದೆ ತೇಷಾಂ ಬಲಂ ಭೀಮಾಭಿರಕ್ಷಿತಂ, ಭೀಮನಿಂದ ರಕ್ಷಿತವಾದ ಪಾಂಡವರ ಸೇನೆ ಪರ್ಯಾಪ್ತ, ತುಂಬ ಗಟ್ಟಿ ಮುಟ್ಟಾಗಿ ಅಲ್ಲಾಡ್ತಾ ಇಲ್ಲ. ಇನ್ನೂ ಸೂಕ್ಷ್ಮ ಗಮನಿಸಿದ್ರೆ ನೀವು ಅಪರ್ಯಾಪ್ತಂ ತತ್, ತತ್ ಅಂದರೆ ದಟ್, ಪರ್ಯಾಪ್ತಂ ಇದಂ ದಿಸ್ ದಿಸ್, ಇದಂ ಅಂತ ಪಾಂಡವರ ಸೇನೆ ಹೇಳ್ತಾನೆ, ತತ್ ಅಂತ ಕೌರವರ ಸೇನೆ ಹೇಳ್ತಾನೆ. ಅಂದ್ರೆ ಅದು ಈಗಾಗಲೇ ಮುಗಿಬಿದ್ದು ನಮ್ಮನ್ನ ಆಚೆಗೆ ತಳ್ಳಿದೆ ಅಂತ. ಆ ಶಬ್ದ ಬಳಸುವಾಗ್ಲಿ ಅವನಿಗೆ ಯಾವ ಶಬ್ದ ಬಳಸಬೇಕು ಅಂತ ಗೊತ್ತಾಗ್ತಿಲ್ಲ, ತಾನು ಸೋಲ್ತೇನೆ ಅಂತನೂ ತಲೆಯೊಳಗೆ ಕೂತ್ ಬಿಟ್ಟಿದೆ. ಹಾಗಾಗಿ ಭೀಷ್ಮಾಚಾರ್ಯ ಕೊನೆಗೆ ಶಂಖ ಊದಿ ಅವನ ಧೈರ್ಯವನ್ನ, ಯಾಕಂದ್ರೆ ಅವರಿಗೂ ಬೈತಾನೆ ಎಲ್ರಿಗೂ ಬೈತಾನೆ, ಇನ್ನು ಮಾತಾಡಿದ್ರೆ ಕೆಲಸ ಆಗಲ್ಲ ಅಂತ ಹೇಳಿ ಯುದ್ಧಕ್ಕೆ ಶುರುವಾಗುತ್ತೆ. ಈ ಯುದ್ಧ ಶುರುವಾಗುವಾಗ ಮಧ್ಯದಲ್ಲಿ ಕೃಷ್ಣನ ಪ್ರಸಂಗ ಏನಾಗುತ್ತೆ ಅಂದ್ರೆ, ಈ ಅರ್ಜುನನಿಗೆ ಓವರ್ ಕಾನ್ಫಿಡೆನ್ಸ್. ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯಯೇತೇತ್ರ ಸಮಾಗತಃ, ನನ್ನತ್ರ ಬಾಣದ ತುದಿಗೆ ಎದೆ ಕೊಟ್ಟು ಸಾಯ್ಬೇಕು ಅಂತ ಬಂದಂತಹ ಕೌರವರಲ್ಲಿ ಯಾರ್ಯಾರಿದ್ದಾರೆ ತೋರಿಸು ಕೃಷ್ಣ, ನನ್ನ ರಥವನ್ನು ಕರ್ಕೊಂಡೋಗು. ಅವನು ಓವರ್ ಕಾನ್ಫಿಡೆನ್ಸ್, ನನ್ನ ರಥವನ್ನ ಕರ್ಕೊಂಡೋಗು ಓ ಸಾರಥಿ ಕೃಷ್ಣಂಗೆ. ಅಂದ್ರೆ ಕೃಷ್ಣನು ನನ್ನ ಜೊತೆಗಿದ್ದಾನೆ ಅನ್ನೋದು ಮರ್ತು ಬಿಡ್ತಾನೆ. ಅದು ಏನಂದ್ರೆ ಅದೊಂದು ಹೀರೋಯಿಸಂ ಫೀಲ್ ಅಲ್ಲಿ, ಆ ಅಧಿಕಾರ ಅಥವಾ ಒಂದು ದೊಡ್ಡ ಸ್ಥಾನ ಬಂದ ತಕ್ಷಣ ನಾವು ದೊಡ್ಡವರು ಅಂತ ಅನ್ನೋದು ಬಂದ್ಬಿಡುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ನಾವು ಬೇಡ ಬೇಡ ಅಂದ್ರೆ ಒಳಗಿನಿಂದ ನುಗ್ಗಿ ಬರುತ್ತೆ. ಕೃಷ್ಣನಿಗೆ ಮದ್ದರಿಬೇಕು ಅನ್ನಿಸ್ತು, ಏನೋ ಮಾಡ್ಬೇಕು, ಇವನಿಗೆ ಇದು ಬ್ರೇಕ್ ಹಾಕ್ಬೇಕು ಅಂತ. ಇಲ್ಲ ನೋಡಿ, ಇಲ್ಲ ಅಂದ್ರೆ ಎಂತ ಕಿಡಿಗೇಡಿ ಅಂದ್ರೆ ಕೃಷ್ಣ ಸೀದಾ ತಗೊಂಡೋಗಿ ದುರ್ಯೋಧನನ ಮುಂದೆ ನಿಲ್ಸಿದ್ರೆ ಯುದ್ಧ ಶುರುವಾಗ್ಬಿಡ್ತಿತ್ತು. ಅವನು ಬೇಕು ಅಂತ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾನ್ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರು ನೀತಿ, ನಿನ್ನ ಕುರುಗಳು ಅಂತ ಹೇಳಿದ್ರೆ ನೋಡಿದ್ರೆ ಭೀಷ್ಮಾಚಾರ್ಯರು ಪುಟ್ಟ ಮಗುವಾಗಿದ್ದಿನಿಂದ ಎತ್ತಿ ಆಡಿಸಿದವರು, ಅಜ್ಜ. ಈ ಕಡೆಯಿಂದ ಸಣ್ಣ ಕೈಯನ್ನು ಹಿಡಿದು ಬಾಣವನ್ನು ಹೀಗೆ ಹಿಡಿಬೇಕು ಹಾಗೆ ಹಿಡಿಬೇಕು ಅಂತ ಹೇಳಿದ ದ್ರೋಣ, ಇನ್ನೊಂದು ಕಡೆ ಕೃಪ, ಇನ್ನೊಂದು ಕಡೆ ಅಶ್ವತ್ಥಾಮ. ಅಯ್ಯೋ, ಇಂಥವರನ್ನ ಹಿಡ್ಕೊಂಡು ನಾನು ಯುದ್ಧ ಮಾಡಿ, ಇದೇ ಅರ್ಜುನ ಉಲೂಕನ ಹತ್ರ ಹೇಳುವಾಗ ನಾವು ಯಾವ ಸಂಬಂಧಗಳಿಗೂ ಹೆದರುವವರಲ್ಲ ಅಂತ ಹೇಳಿ ಕಳಿಸಿರ್ತಾನೆ. ಆದ್ರೆ ಆ ಪ್ರಸಂಗ ಎದುರಿಗೆ ಬಂದಾಗ ಆದ್ರೆ ಅದನ್ನ ಲೀಸ್ಟ್ ಮಾಡಿ ಕಳಿಸಿರ್ತಾನ, ದ್ರೋಣ ಭೀಷ್ಮರ ನಾನೇ ಹೊಡಿತೀನಿ. ಹೌದು, ಅದನ್ನೇ ಹೇಳಿದ್ದು, ಅವರನ್ನೆಲ್ಲ ಹೊಡಿಯೋರು ನಾವೇ ಅಂತ, ನಾವೇ ಹೊಡಿತೀವಿ, ಬಾಂಧವ್ಯದ ಯೋಚನೆ ಬಿಟ್ಟು ಹೊಡಿತೀವಿ ಅಂತ ಹೇಳಿರ್ತಾನೆ. ಆದ್ರೆ ಎದುರು ಬಂದಾಗ ಕಣ್ಣಲ್ಲಿ ಆ ಬಾಂಧವ್ಯ ಚಿಗಿದುಕೊಳ್ಳುತ್ತೆ ಒಳಗಿನಿಂದ. ಸ್ವಜನಂ ಹಿ ಕಥಂ ಹತ್ವ ಸುಖಿನ ಶ್ಯಾಮ ಮಾಧವ, ರಕ್ತಸಿಕ್ತವಾದ ನೆತ್ತರಿನ ಸಿಂಹಾಸನದ ಮೇಲೆ ನಮ್ಮವರನ್ನೆಲ್ಲ ಕಳೆದುಕೊಂಡು ನಾವೊಬ್ಬರೇ ಆ ಸುಖವನ್ನ ಹೇಗೆ ಅನುಭವಿಸುವುದು, ಯಾಕೆ ಅನುಭವಿಸುವುದು, ಅನುಭವಿಸೋದ್ರಲ್ಲಿ ಏನು ಸಂತೋಷ ಇದೆ, ಬೇಡ ನಾನು ಯುದ್ಧಕ್ಕೆ ಮಾಡಲ್ಲ, ನಾನು ಸನ್ಯಾಸಕ್ಕೆ ಹೋಗ್ತೇನೆ ಅಂತಾನೆ. ಆಮೇಲೆ ತುಂಬ ಚೆನ್ನಾಗಿ ಅವನೊಬ್ಬ ಎಕಾನಮಿಸ್ಟ್ ಆದ್ರಿಂದ, ಅರ್ಥಶಾಸ್ತ್ರಜ್ಞ ಆದ್ರಿಂದಾಗಿ ಅರ್ಜುನ ಅವನು ಲೆಕ್ಕಾಚಾರ ಕೊಡ್ತಾನೆ. ನೋಡು, ಇಷ್ಟು ಜನ ಯೋಧರು ಎಲ್ಲ ಯುವಕರು, ಅವರು ಸತ್ರೆ ಹೆಣ್ಮಕ್ಳೆಲ್ಲ ವಿಧವೆಯರಾಗ್ತಾರೆ. ಆ ವಿಧವೆಯರನ್ನ ಬಂಡಾಯಗಾರರೆಲ್ಲ ಎಳ್ಕೊಂಡು ಹೋಗಿ ಅವರನ್ನ ಕೆಡಿಸಿದ್ರೆ ಅಲ್ಲಿ ಹುಟ್ಟುವ ಮಕ್ಕಳು ದೇಶಕ್ಕೆ ವಿರೋಧಿಗಳಾಗ್ತಾರೆ. ಎಲ್ಲಿ ಸಂಕರಿ ಇರುತ್ತೋ ಅಲ್ಲೇ ಹುಟ್ಟುವವರು ದೇಶಕ್ಕೆ ವಿರೋಧಿಗಳು. ಯೋಚನೆ ಅಲ್ಲ, ಅದು ಸತ್ಯವೂ ಕೂಡ. ಎಲ್ಲಿ ಸಾಂಕರಿ ಆಗುತ್ತೋ ಅದೇ ತಲೆಗಳು ದೇಶಕ್ಕೆ ವಿರೋಧಿಗಳಾಗಿ ನಿಲ್ಲುದು. ನೀವು ಈಗ ಎಲ್ಲಿ ಬೇಕಾದ್ರೂ ಇವತ್ತು ದೇಶ ವಿರೋಧಿಗಳು ಅಂತ ಇರೋರ ಹುಟ್ಟಿನ ಹಿನ್ನೆಲೆ ಹೋದ್ರೆ ಅದು ಕ್ರಾಸ್ ಬ್ರೀಡೆ 90 ಭಾಗ. ಕೆಲವೊಂದ್ ಸರ್ತಿ ಸ್ವಭಾವ ಹಾಗೆ ಇರುತ್ತೆ, ಅದು ಬೇರೆ ಪ್ರಶ್ನೆ. ಇದನ್ನ ಅವನು ಹೇಳಿ ಅಲ್ಲ, ಆದ್ರೆ ಆ ಕ್ಷೇತ್ರದಲ್ಲಿ ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಈ ಥಾಟ್ಸ್ ಬರ್ಬೇಕು ಅಂದ್ರೆ ಅವನಿಗೆ ಒಟ್ಟು ಅದು ನಿಜವಾದ ಕಾರಣ ಅಲ್ಲ, ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇದನ್ನ ನೆಪ ಒಡ್ಡಿ ಹೇಳ್ತಾನೆ, ಇದೆಲ್ಲ ಆಗಿ ಯುದ್ಧ ಮಾಡಿದ್ರೆ ಇಷ್ಟೆಲ್ಲ ಅನರ್ಥ ಆಗುತ್ತೆ, ಅಷ್ಟು ಜನ ವಿಧವೆಯರಾಗ್ತಾರೆ, ಅಷ್ಟು ಜನಕ್ಕೆ ಶ್ರಾದ್ದ ತಿಥಿ ಇಲ್ಲ ಅಂತ ಆಗುತ್ತೆ. ಅಂದ್ರೆ ಅದು ಹಾಕೋರಿಲ್ಲ, ಪ್ರೇತ ಆಗ್ತಾರೆ. ಪಿತರಃ ಲುಪ್ತ ಪಿಂಡೋದಕ ಕ್ರಿಯಾ ದೋಷೈರೈತೈ ಕುಲಘ್ನಾನಂ ವರ್ಣಸಂಕರಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮ, ಅವರವರ ಮನೆಯ ಸಂಪ್ರದಾಯಗಳೆಲ್ಲ ಮರೆತು ಹೋಗುತ್ತೆ. ಪ್ರತಿಯೊಬ್ಬರ ಆಯಾ ಪರಿಸರದಲ್ಲಿ ಅವರದ್ದೇ ಆಗುತ್ತೆ. ಇದರಿಂದಾಗಿ ದೇಶಕ್ಕೆ ಹಾನಿ ಆಗುತ್ತೆ. ಆದ್ರೆ ಇದು ಹಿಂದಿನ ದಿವಸವೂ ಯೋಚನೆ ಮಾಡ್ಬೋದಿತ್ತಲ್ವಾ? ಇಲ್ಲ, ಈಗ ಬಂತಂದ್ರೆ ಅದು ಸುಳ್ಳು ಅಂತ ಅರ್ಥ. ಅದಕ್ಕೆ ಕೃಷ್ಣ ಅಲ್ಲಿ ಹೇಳುದು ಪ್ರಜ್ಞಾವಾದಾಂಶ ಭಾಷಸೆ, ಭಾರಿ ಜಾಣನ ಹಾಗೆ ಮಾತಾಡ್ತಿದ್ದಿ, ನೀನು ಮಾತಾಡಿದ್ದು ಯಾವುದು ಜಾಣಿಕೆಯ ಮಾತಲ್ಲ, ಜಾಣತನದ ನೆಪದ ಮಾತು. ಕ್ಲೈಬ್ಯಂ ಆಸ್ಮಗ, ನಿಂಗಿದು ಸೆಟ್ ಆಗಲ್ಲ ಕಣೋ ಈ ಥರದ ಮಾತು. ಓಡ್ತೇನೆ ಹೋಗ್ತೇನೆ, ಇಲ್ಲಿ ತನಕ ನಿನ್ನ ಬಗ್ಗೆ ನಂಬ್ಕೊಂಡು ಬಂದ ಸಾವಿರಾರು ಜನ ಅರ್ಜುನ ಇರುವ ಸೇನೆಯಲ್ಲಿ ನಮಗೂ ಒಂದು ಸ್ಥಾನ ಇದೆ, ಅವನು ಜೊತೆಗಿದ್ದು ನಾವು ಯುದ್ಧ ಮಾಡಿದ್ದೇವೆ, ನಾಳೆ ನಾವು ಹೆಸರು ಹೇಳ್ಕೊಂಡು ತಿರುಗ್ಲಿಕ್ಕಾಗುತ್ತೆ, ಅರ್ಜುನ ಓಡಾಡಿದ ಯುದ್ಧದಲ್ಲಿ ನಾವು ಓಡಾಡಿದ್ದೇವೆ ಅಂತ ಅವರಿಗೆಲ್ಲ ಏನು ಹೇಳ್ತಿ?
ನಿನ್ನ ನಂಬ್ಕೊಂಡು ಬಂದವ್ರಿಗೆ ಕತೆ ಏನು? ನಿನ್ನ ಹೆಸರನ್ನು ಇಲ್ಲಿ ತನಕ ಯಾರೆಲ್ಲ ವೀರ ಅಂತ ಕರೆದಿದ್ರು ಅವರೆಲ್ಲ ಇವನು ಪುಕ್ಕಲ ಕಣೋ, ಸುಮ್ಮನೆ ಯಾರೋ ಹೆಸರನ್ನು ಮಾಡಿದ್ದನ್ನ ಇವನ ಹೆಸರು ಕಟ್ಟಿದ್ದಾರೆ, ಇವನು ಇದ್ದಾನೆ, ನಾವು ಕಣ್ಣಾರೆ ನೋಡಿದ್ದೇವೆ ಹೆದರಿ ಓಡೋಗಿದ್ದನ್ನ ಅಂತ ಇಲ್ಲಿ ತನಕ ನೀನು ಗಳಿಸಿದ ಕೀರ್ತಿಯೂ ನಾಶವಾಗುತ್ತೆ. ಮುಂದೆ ಯಾರು ಮರ್ಯಾದೆ ಕೊಡಲ್ಲ, ನಿಮ್ಮ ಮರ್ಯಾದೆ ಕೊಡುವುದಲ್ಲ, ನಿನ್ನನ್ನು ಮರ್ತೇ ಬಿಡ್ತಾರೆ. ಅದರಿಂದಾಗಿ ಇದು ನಿನಗೆ ಸರಿಯಲ್ಲ ಅಂತ ಇಷ್ಟು ಹೇಳಿ ಅವನಿಗೆ ಯೋಚನೆ ಏನು ಅಂದರೆ, ಇವರೆಲ್ಲ ಸತ್ತೋದ್ರೆ ಏನು ಅಂತ. ನೀವು ಯಾರು ಸಾಯ್ತಾರೆ ಹೇಳಿದ್ದು? ಇವ್ರು ಯಾರು ಸಾಯಲ್ಲ, ಯಾಕೆಂದ್ರೆ ಹಿಂದೆಯೂ ಇವರಿದ್ರು, ಈಗಲೂ ಇದ್ದಾರೆ, ನಾಳೆ ಇರ್ತಾರೆ. ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ನಾವು ಕೂಡ ಇರ್ತೇವೆ, ನೀವು ಕೂಡ ಇರ್ತೀರಿ, ಇವರು ಇರ್ತಾರೆ, ಹಿಂದೂ ಇದ್ವಿ, ಮುಂದೂ ಇರ್ತೀವಿ, ಯಾವುದೂ ನಾಶ ಆಗಲ್ಲ. ಮತ್ತೆ ದೇಹ ನಾಶ ಆಗುತ್ತೆ, ಆದರೆ ದ್ರೋಣ ಭೀಷ್ಮ ಅಂತ ಸಿಗುದಿಲ್ಲ ಅಲ್ಲ. ಅಪರಿಹಾರ್ಯರ್ಥೇನ ತ್ವಂ ಶೋಚಿತುಮರ್ಹಸಿ. ಸಾಯ್ಲೇಬೇಕು. ಈಗ ನೀನು ಯುದ್ಧ ಮಾಡಲಿಲ್ಲ ಅಂದ್ರೆ ಅವ್ರ ಮನೇಲಿ ಹೋಗಿ ಶಾಶ್ವತ ಉಳಿತಾನ? ಇಲ್ಲ, ಮನೆಗೆ ಹೋಗಿ ಎದೆ ಹೊಡೆದು ಘಟಕ್ ಅಂತ ಸಾಯ್ತಾರೆ. ಇಷ್ಟು ನಮ್ಮ ಮಕ್ಕಳನ್ನೆಲ್ಲ ಕಳ್ಕೊಂಡ್ವಿ ಅನ್ನೋ ಕಾರಣಕ್ಕೆ, ಅಥವಾ ಇನ್ನೇನೋ ರೋಗ ಬರುತ್ತೆ, ಇನ್ನೇನೋ ಸಹಜವಾದ ಮರಣ ಬರುತ್ತೆ. ರೋಗಗ್ರಸ್ತ ಕಲೆ. ಆದ್ರಿಂದಾಗಿ ಅನಿವಾರ್ಯವಾಗಿ ಯುದ್ಧ ಮಾಡಬೇಕು. ಮತ್ತೆ ಇದು ಕ್ಷಾತ್ರ ಧರ್ಮದ ಮುಖ್ಯ ರೂಲ್ ಅಲ್ಲ. ಜ್ಞಾನ ಮುಖ್ಯ, ಕರ್ಮ ಮುಖ್ಯ ಅಲ್ಲ. ಯಾರು ಹೇಳಿದ್ದು? ಜ್ಞಾನ ಯೋಗಿಗೆ ಜ್ಞಾನ ಮುಖ್ಯ, ಕರ್ಮಯೋಗಿಗೆ ಕರ್ಮನೇ ಮುಖ್ಯ. ಕುರು ಕರ್ಮ ಇವ ತಸ್ಮಾತ್ವಂ ಪೂರ್ವೈ ಪೂರ್ವತರಂಕೃತಂ. ಕರ್ಮ ಶ್ರೇಷ್ಠ ಅಥವಾ ಜ್ಞಾನ ಕಮ್ಮಿ, ಅಥವಾ ಜ್ಞಾನ ಶ್ರೇಷ್ಠ ಕರ್ಮ ಕಮ್ಮಿ ಅಂತ ಹೇಳ್ಬೇಡ. ಏಕಂ ಸಾಂಖ್ಯಂಚ ಎರಡನ್ನೂ ಇಂಟರ್ ಕನೆಕ್ಷನ್ ಮಾಡಬಾರ್ದು. ಎರಡು ಇಂಟರ್ ಕನೆಕ್ಷನ್ ಹೌದು ಮಾಡಿ. ಅಂದ್ರೆ ಈಗ ಜ್ಞಾನ ಯೋಗಿ ಕರ್ಮಯೋಗಿನೂ ಆಗಬೇಕಾ? ಹೌದು, ನಾನು ಅದನ್ನೇ ಹೇಳಿಕೊಟ್ಟೆ. ಏನು ಅಂದರೆ, ಈಗ ನೀವು ಒಬ್ಬ ಮಾಧ್ಯಮದಲ್ಲಿ ಇದ್ದು ಪತ್ರಕರ್ತನೂ ಹೌದು, ನೀವು ಮನೆಯಲ್ಲಿ ನಿಮ್ಮ ಮನೆಗೆ ಅಪ್ಪನಿಗೆ ಮಗನೂ ಹೌದು, ನಿಮ್ಮ ತಮ್ಮನಿಗೆ ಅಣ್ಣನೂ ಹೌದು. ಅದರ ಪ್ರಧಾನವಾಗಿ ನಿಮ್ಮನ್ನು ಗುರುತಿಸುವುದೇನು? ಪತ್ರಕರ್ತ ಅಂತ. ಹಾಗೆಯೇ ಒಬ್ಬ ವೈದ್ಯ ಇರ್ತಾನೆ, ಅವ್ರ ಗಂಡನೂ ಹೌದು, ತಂದೆಯೂ ಹೌದು, ಮಗನೂ ಹೌದು ಆಗಿರ್ತಾನೆ. ಆದರೆ ಯಾವುದ್ರಲ್ಲಿ ಜಾಸ್ತಿ ಕೆಲಸ ಮಾಡ್ತಾನೋ ಅದು ಅವನಿಗೆ ಸಂಬಂಧ. ಈಗ ನೀವು ಸಿಂಪಲ್ ಹೇಳ್ತೇನೆ, ಒಂದು ಜ್ಞಾನ ಬಂತು ಅಂತ ಇಟ್ಕೊಳ್ಳಿ ಒಬ್ಬನಿಗೆ, ಅದು ಕ್ರಿಯೆಗೆ ಬರದೇ ಇದ್ರೆ ಆ ಜ್ಞಾನಕ್ಕೇನು ಲಾಭ? ಅದಕ್ಕೆ ಕ್ರಿಯೆ ಬೇಕೇ ಬೇಕು. ಆದರೆ ಜ್ಞಾನ ಪ್ರಧಾನ, ಕರ್ಮ ಅಪ್ರಧಾನ. ಆದರೆ ಕರ್ಮಯೋಗಿಗೆ ನೀವು ಯೋಚನೆ ಮಾಡಿ, ಒಂದು ಕರ್ಮ ಮಾಡ್ತಾನೆ, ಆದರೆ ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂದರೆ ಆ ಕರ್ಮ ಮಾಡೋದು ಹೇಗೆ? ಗೊತ್ತು ಇರಬೇಕು ಅನ್ನೋದು ಜ್ಞಾನ ಅಲ್ವಾ? ಮಡಿಕೆ ಮಾಡೋದು ಹೇಗೆ ಅಂತ ಜ್ಞಾನ ಇಲ್ಲದೆ ಇದ್ದರೆ ಅವ್ನು ಮಡಿಕೆ ಮಾಡೋದು ಹೇಗೆ? ಅದಕ್ಕೆ ಈ ಕರ್ಮದಲ್ಲೂ ಜ್ಞಾನ ಇದ್ದೇ ಇದೆ, ಆದರೆ ಕರ್ಮ ಪ್ರಧಾನ, ಜ್ಞಾನ ಅಲ್ಪ ಪ್ರಧಾನ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕಾದಿಗಳು ರಾಜರಾಗಿದ್ದರು, ರಾಜರ್ಷಿಗಳಾಗಿ ರಾಜ್ಯಭಾರವನ್ನೇ ಮಾಡಿದರೂ ಕೂಡ ಭಗವಂತನ ತತ್ವಜ್ಞಾನದ ಜೊತೆಗೆ ಯಾಜ್ಞವಲ್ಕರ ಜೊತೆಗೆ ಒಳ್ಳೆಯ ಸಂವಾದ ಮಾಡಿ ಯಾಗಗಳ ಮಧ್ಯದಲ್ಲಿ ಚಿಂತನೆ ಮಾಡಿ ಮೋಕ್ಷಕ್ಕೆ ಹೋದ ಅವನು ಕರ್ಮಯೋಗಿ. ಆದರೆ ಯಜ್ಞವನ್ನು ಮಾಡಿದ್ದಾನೆ, ಜೊತೆಗೆ ಯುದ್ಧವನ್ನು ಮಾಡಿದ್ದಾನೆ, ತತ್ವಜ್ಞಾನವನ್ನು ಯಾಜ್ಞವಲ್ಕರಿಂದ ಪಡ್ಕೊಂಡಿದ್ದಾನೆ. ಅಂದರೆ ರಾಷ್ಟ್ರ ರಕ್ಷಣೆಗೆ ಬೇಕಾದ ತತ್ವಜ್ಞಾನ ಸಮಗ್ರ 24 ಗಂಟೆ ಮೂಗಿಡ್ಕೊಂಡು ಕೊಡಬೇಕಾಗಿಲ್ಲ. ಅವನು ಯುದ್ಧವನ್ನೇ ಯಜ್ಞ ಮಾಡ್ತಾನೆ. ಕೃಷ್ಣನ ಒಟ್ಟು ತಾತ್ಪರ್ಯ ಈ ಯುದ್ಧದ ಪ್ರಸಂಗದಲ್ಲಿ ಅವನನ್ನು ಹುರಿದುಂಬಿಸುವುದು. ಬಹಳ ಜನ ಹಿಂಸಾನಂದಿಗಳು ಅಂತ ಹೇಳ್ತಾರೆ ಕೃಷ್ಣನನ್ನು. ಅವನು ಹಿಂಸೆಯನ್ನು ಬಯಸಿದ್ದಲ್ಲ, ಧರ್ಮವನ್ನು ಮಾಡು ಅಂತ ಹೇಳಿದ್ದು. ಯುದ್ಧವನ್ನೇ ಪೂಜೆಯನ್ನಾಗಿ ಮಾಡು ಅಂದ ಅರ್ಜುನನಿಗೆ. ಅಂದರೆ ಯೋಚನೆ ಮಾಡಿ, ಈ ಲೆವೆಲ್ ಏನದು? ನಮ್ಗೆ ಎಲ್ಲೂ ಕೂಡ ಯುದ್ಧ, ಸಿಟ್ಟು, ಸೆಡವು, ಕೋಪ, ತಾಪ, ಅಸೂಯೆ ಇಂಥದ್ದೇ ಬರುತ್ತೆ. ಇದು ಮೀರಿ ಒಂದು ಯುದ್ಧವನ್ನೇ ಪೂಜೆ ಮಾಡಬೇಕು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಹೆಸರಿದೆ, ಅಧ್ವರ ಅಂತ. ಅಧ್ವರ ಅಂದರೆ ಯಜ್ಞವೂ ಹೌದು, ಅಧ್ವರ ಅಂದರೆ ಯುದ್ಧವೂ ಹೌದು. ಅದಕ್ಕೆ ಒಂದೇ ಹೆಸರು ಕೊಟ್ಟದ್ದು ಸಂಸ್ಕೃತದಲ್ಲಿ. ಅಂದರೆ ಇದೆಲ್ಲ ಸೂಕ್ಷ್ಮ. ನಾವು ಕೂಡ ಸ್ವಲ್ಪ ಅದನ್ನೇ ಮಾಡ್ತೇವೆ, ಸ್ವಲ್ಪ ಉಲ್ಟಾ ಮಾಡ್ತೀವಿ ಅಷ್ಟೇ. ನಮಗೆ ಯುದ್ಧವನ್ನು ಪೂಜೆ ಮಾಡಬೇಕು ಅಂತ ಹೇಳಿದ ಮಾತನ್ನ ನಾವು ಪೂಜೆಯನ್ನು ಯುದ್ಧದ ಥರ ಮಾಡ್ತೇವೆ ಅಷ್ಟೇ. ಅದಿಲ್ಲ ಇದಿಲ್ಲ, ತಂದ್ಕೊಟ್ಟಿಲ್ಲ, ಇದು ತಂದ್ಕೊಟ್ಟಿಲ್ಲ, ಅಲ್ಲಿ ಮುಟ್ಬೇಡ, ಇಲ್ಲೇ ಆಡಬೇಡ, ಅದನ್ನ ಮಾಡ್ಬೇಡ, ಆ ಕಡೆ ಹೋಗ್ರಿ, ಈ ಕಡೆ ಬಂದ್ರಿ. ಅಂದ್ರೆ ಕೃಷ್ಣ ಹೇಳಿದ್ದನ್ನ ಸ್ವಲ್ಪ ಉಲ್ಟಾ ಪಾಲಿಸ್ತಾ ಇದ್ದೀವಿ ಅಷ್ಟೇ. ನಾವು ಇದೇ ಪ್ರಾಬ್ಲಮ್, ಪಾಲಿಸ್ತಾ ಇದೀವಿ, ಉಲ್ಟಾ ಪಾಲಿಸ್ತಾ ಇದೀವಿ ಅಷ್ಟೇ. ಕೃಷ್ಣ ಪುಣ್ಯ. ಅಂದ್ರೆ ನಮ್ಗೆ ಯಾವುದು ಹೊಸ್ತು ಮಾಡ್ಬೇಕಾಗಿಲ್ಲ, ನಾವ್ ಏನ್ ಮಾಡ್ತಾ ಇದೀವೋ ಅದನ್ನ ಅಸೆಂಬಲ್ ಮಾಡ್ಬೇಕಷ್ಟೇ. ಜ್ಞಾನ, ವೈರಾಗ್ಯ ಇತ್ಯಾದಿಗಳನ್ನು ನಿರಂತರ ಹೇಳ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯ ನಿರಂತರ ಈ ಶಬ್ದ ಕೇಳಿ ಕ್ಲೀಶೆ ಅನಿಸುತ್ತೆ. ಆದರೆ ಹೊಸದು ಎಲ್ಲಿಂದ ಬರಬೇಕಿದು? ಹೊಸದು ಬರಬೇಕಾದ್ದಲ್ಲ, ಇದೆ. ಪ್ರಪಂಚದ ಬಗ್ಗೆ ಜ್ಞಾನ ಇದೆ, ಭಗವಂತನ ಬಗ್ಗೆ ವೈರಾಗ್ಯ ಇದೆ, ಬೇಡವಾದ ವಸ್ತುಗಳ ಭಕ್ತಿ ಇದೆ. ಅದನ್ನು ಚೇಂಜ್ ಮಾಡಿ ಭಗವಂತನ ಬಗ್ಗೆ ಜ್ಞಾನ, ಭಗವಂತನ ಬಗ್ಗೆ ಪ್ರೀತಿ, ಜಗತ್ತಿನ ಬಗ್ಗೆ ವೈರಾಗ್ಯ ಬಂದರೆ ಅಸೆಂಬಲ್ ಎಲ್ಲೆಲ್ಲೋ ಆಗಿದೆ. ಸರಿ ಮಾಡಿದರೆ ನಮ್ಮ ಹತ್ರ ಎಲ್ಲವೂ ಇದೆ. ಇದ್ದದನ್ನು ಸೇರಿಸ್ಬೇಕಷ್ಟೇ. ದಾರಿ ತೋರಿಸೋನು ಒಬ್ಬ ಬೇಕು, ತಿಳಿಸೋ ಒಂದು ಘಟನೆಗಳು ಬೇಕು. ಅದಕ್ಕೋಸ್ಕರ ಭಾರತ ಇದೆ. ಹಾಗಾಗಿ ಭಾರತ ಯಾವತ್ತಿಗೋ ಬಂದದ್ದು ಇವತ್ತಿಗೆ ಯಾಕೆ ಬೇಕು ಅಂದರೆ, ಇವತ್ತಿಗೂ ನಮ್ಮ ಬದುಕು ಯಥಾವತ್ತಾಗಿ ನಡೀಲಿಕ್ಕೆ ಇದರ ಅನೇಕ ಮಾರ್ಗದರ್ಶನಗಳು ಬೇಕಾಗುತ್ತೆ. ಕೊನೆಗೆ ಸುಮಾರು ಉಪದೇಶ ಮಾಡ್ತೇನೆ. ಇಲ್ಲೊಂದು ನಿಮ್ಮ ಪ್ರಶ್ನೆ ಬರಬಹುದು. ಸುಮಾರು 700 ಶ್ಲೋಕ ಗೀತೆ, 2.5 ಗಂಟೆ. ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಅಂತ. ಶಸ್ತ್ರ ಸಂಪಾತ ಆಗುವ ಹೊತ್ತಿಗೆ ಇವನು ಶಸ್ತ್ರತ್ಯಾಗ ಮಾಡಿದ ಅಂತಿದೆ. ಅಂದ್ರೆ 2.5 ಗಂಟೆ ಅವರಿಗೆಲ್ಲ ಒಂದೊಂದು ಪ್ಯಾಕೆಟ್ ಕಡಲೆ ಕೊಟ್ಟು ಕೌರವರಿಗೆ ಹೇಳ್ತಾ, ನೀವು ಕೇಳ್ತಾ ಕೂಡಿ ಅಂತ ಹೇಳಿದ್ನ. ಏನಾಯ್ತು?
ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲ, ಕಾಲವನ್ನೇ ನಿಲ್ಲಿಸಿಬಿಟ್ಟಿದ್ದ ಅಂತ ಹೀಗೊಂದು ಉತ್ತರ ಕೊಡ್ತಾರೆ. ಇನ್ನು ಕೆಲವರು ಎಲ್ಲ ಸ್ಟನ್ ಮಾಡಿಬಿಟ್ಟಿದ್ದ, ಅಂದ್ರೆ ಎಲ್ಲರನ್ನೂ ಮಬ್ಬುಗೊಳಿಸ್ಬಿಟ್ಟಿದ್ದ, ಯಾರಿಗೂ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಆದ್ರೆ ಸೂಕ್ಷ್ಮವಾಗಿ ಅಲ್ಲೇ ಸಿಕ್ಕಿದ ಉತ್ತರವನ್ನು ನಾವು ಗಮನಿಸಿದ್ರೆ ಮಹಾಭಾರತ ಅನ್ನೋದು ಆಮೇಲೆ ಅಂದ್ರೆ ಈಗ ವೇದವ್ಯಾಸರು ಅಲ್ಲಿ ನಡೆದ ಕಾನ್ವರ್ಸೇಷನ್ ಅನ್ನ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಅದನ್ನು ಎಲಾಬ್ರೇಟ್ ಮಾಡಿದ್ದು. ಈಗ ಇನ್ನು ನಿಮ್ಗೆ ಸರಳವಾಗಿ ಉದಾಹರಣೆ ಕೊಟ್ಟು ಹೇಳುವುದಾದ್ರೆ, 1ನೇ ಕ್ಲಾಸಿನ ಮಗು ದೊಡ್ಡವರೇನೋ ಮಾತಾಡ್ತಾ ಇದ್ದಾರೆ ಅಂತ ನ್ಯೂಟನ್ನ ಥಿಯರಿ ಏನು ಅಂತ ಆ ಪ್ರೊಫೆಸರ್ ಹತ್ರ ಕೇಳುತ್ತೆ. ಆಗ ಹೇಳ್ತಾನೆ, ಮೊದಲು ಸಂಖ್ಯೆ ಕಲಿಯಪ್ಪ, ಮೊದಲು ಅಕ್ಷರ ಕಲಿ, ಆಮೇಲೆ ಅದು ಗುಣಿಸುದು, ಕಳಿಯುವುದು, ಭಾಗಿಸುದು ಎಲ್ಲ ಆದ್ಮೇಲೆ ನ್ಯೂಟನ್ ಥಿಯರಿ ಏನು ಅಂತ ಹೇಳ್ಕೊಳ್ಬಹುದು. ಅದೇ ಒಬ್ಬ ಪೋಸ್ಟ್ ಗ್ರಾಜುಯೇಟ್ ಅವನು ಇದೇ ವಿಷಯದಲ್ಲಿ ನಂಗೆ ಉತ್ತರ ತಪ್ಪಾರ್ತಾ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೀನು ಬದಲಿಸು, ಇಷ್ಟು ಹಾಕು, ಸರಿ ಆಗುತ್ತೆ. ಅವನು 2 ನಿಮಿಷದಲ್ಲಿ ಸರಿ ಹೋಗುತ್ತೆ. ಇಬ್ಬರಿಗೂ ಉತ್ತರ ಕೊಟ್ಟದ್ದು ಅದೇ ಪ್ರೊಫೆಸರು. ಆದರೆ ಇವನಿಗೆ ಕೊಡಬೇಕಾದಾಗ ಇವನಿಗೆ 10 ವರ್ಷದ ಎಲ್ಲ ಕ್ಲಾಸ್ ಮುಗಿದು ಬಂದ ಮೇಲೆ ಕೊಟ್ಟರೆ ಅರ್ಥ ಆಗುತ್ತೆ. ಇವನಿಗೆ ಅರ್ಥ ಆಗಿದೆ, ಅದರ ಒಂದು ಸಿಂಪಲ್ ಏನೋ ಒಂದು ಫಾರ್ಮುಲಾ ಏನು ಬದಲಾಗಬೇಕೋ ಅದನ್ನು ಬದಲಾಯಿಸಿದ ಅಷ್ಟೇ. ಅರ್ಜುನ ಒಳ್ಳೆಯ ತಿಳುವಳಿಕಸ್ಥ, ಅವನು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್, ಅವನು ವೆರಿ ಕ್ವಿಕ್. ಆದ್ರಿಂದಾಗಿ ಕೃಷ್ಣ ಮತ್ತು ಅರ್ಜುನನ ನಡುವಿನ ನಡೆದ ಸಂವಾದ ಅತ್ಯಂತ ಕ್ಷಿಪ್ರವಾದದ್ದು, ಸೂಕ್ಷ್ಮವಾದದ್ದು. ಅರ್ಥ ಮಾಡ್ಕೊಂಡ್ಬಿಟ್ಟ, ಆ ಭಾವವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟ. ಆದ್ರೆ ನಾವು ತುಂಬಾ ಬುದ್ಧಿವಂತರಲ್ವಾ, ವೇದವ್ಯಾಸರಿಗೆ ಅನ್ನಿಸ್ತು ಇವ್ರಿಗೆ ಹೀಗೆ ಹೇಳಿದ್ರೆ ಜಾಸ್ತಿ ಅರ್ಥ ಆಗ್ಬಿಡುತ್ತೆ ಅಂತ ಬಿಡಿಸಿ 700 ಶ್ಲೋಕ ಮಾಡಿ ನ್ಯೂಟನ್ಸ್ ಲಾ ಕೇಳಿದೆ LKG ಮಕ್ಕಳು. ಅವರೊಬ್ಬ ಎಡಿಟರ್, ವೇದವ್ಯಾಸರು ಏನು ಅಂದ್ರೆ ಒಬ್ಬ ಸಂಪಾದಕ. ಅಲ್ಲೇನ್ ಮಾತು ನಡೆಯಿತು ಅದನ್ನ ಪೂರ್ತಿ ಬಿಡಿಸಿ, ಯಾಕಂದ್ರೆ ನಮ್ಮ ತಲೆಯಲ್ಲಿ ಏನೇನು ಪ್ರಶ್ನೆ ಬರುತ್ತೆ ಅದೇ ಪ್ರಶ್ನೆಯಲ್ಲಿ ಇದ್ದದನ್ನ ಇನ್ನೂ ಬಿಡಿಸಿ ವಿವರವಾಗಿ ಹೇಳಿದ. ಈಗ ಒಂದೇ ಲೈನ್ ಅಲ್ಲಿ ಒಂದು ಸಿನಿಮಾ ವಿಮರ್ಶೆ ಮಾಡ್ಬೋದು, ಆದ್ರೆ ಸಿನಿಮಾ ನೋಡ್ದಂಗೆ ಆಗುತ್ತಾ? 2.5 ಗಂಟೆ ತೋರಿಸ್ಲೇಬೇಕು. ಹಾಗೆ ಅವರು ಸುಲಭದಲ್ಲಿ ಅರ್ಥ ಮಾಡ್ಕೊಂಡ್ರು. ಬರ್ದವನಿಗೂ ಅದರ ಸ್ಕ್ರಿಪ್ಟ್ ಅಲ್ಲಿ ಆಕ್ಟ್ ಮಾಡಿದವನಿಗೂ ಅವ್ರು ಒಂದ್ ಮಾತು ಹೇಳಿದಾಗ ಆ ಸಿನಿಮಾನ ಗೊತ್ತಾಯ್ತು ಅಂತಾರೆ. ಆಕ್ಚುಲಿ ಈಗ ಹಂಗೆ ಅಲ್ಲ, ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಮುಂದೆ ಕತೆ ಹೇಳ್ಬೇಕಾದ್ರೆ 1 ಲೈನ್ ಸ್ಟೋರಿ ಹೇಳ್ತಾರೆ, ಸಿನಿಮಾ ಮಾಡ್ಬೇಕಾದ್ರೆ 2.5 ಗಂಟೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅರ್ಥ ಆದ್ರಿಂದ ಅದು ಸುಲಭ ಆಯ್ತು. ಆದ್ರೆ ನಿಮ್ಗೆ ನಾನು ಹೇಳಿದ್ರೆ ನೋಡದೇ ಇದ್ದಾಗ, ಅಂದ್ರೆ ಇಡೀ ಭಗವದ್ಗೀತೆ ಕೃಷ್ಣ ಅರ್ಜುನಿಗೆ ಹೇಳಿದ್ದು 1 ಲೈನ್ ಅದನ್ನು ವೇದವ್ಯಾಸರು ನಮಗೆ ಕನ್ವೆ ಮಾಡ್ಲಿಕ್ಕೋಸ್ಕರ 700 ಶ್ಲೋಕ. ಯಾಕಂದ್ರೆ ನಮ್ಮ ತಾಕತ್ತು ಅವ್ರಿಗೆ ಸ್ಪಷ್ಟ ಗೊತ್ತಿತ್ತು. ಆದ್ರೆ ಕಲಿಯುಗದಲ್ಲಿ ಬಹಳ ಬುದ್ಧಿವಂತರು ಇರ್ತಾರೆ ಅನ್ನೋ ದೃಷ್ಟಿಯಿಂದ ಆಯ್ತು. ಒಟ್ಟಂತೂ ಉಪದೇಶ ಆಯ್ತು. ಕೊನೆಗೆ ಆಗ್ಲೂ ನೋಡಿ ಅದರ ಮಾತಿಗೆ ಸ್ಫೂರ್ತಿ ಏನು ಅಂದ್ರೆ, ಅದರ ಸ್ಪಷ್ಟತೆ ಇರುವುದೇನು ಅಂದ್ರೆ, ಅಲ್ಲಿ ಕೊನೆಯಲ್ಲಿ ಏನು ಹೇಳ್ತಾನೆ ಅಂದ್ರೆ, ಇಷ್ಟು ಕಾಲ ನಾನು ಮರ್ತು ಬಿಟ್ಟಿದ್ದೆ, ಈಗ ನೆನಪಾಗ್ತಾ ಇದೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ನನಗೆ ಮೋಹ ಕವಿದು ಬಿಟ್ಟಿತ್ತು ಇವರನ್ನೆಲ್ಲ ನೋಡಿದಾಗ ಯುದ್ಧ ಮಾಡೋದು ಬೇಡ ಅಂತ. ನೀನೇನು ಹೇಳಿದ್ಯೋ ಅದೆಲ್ಲ ನನಗೆ ಗೊತ್ತಿತ್ತು, ಈಗ ನೆನಪಾಗ್ತಾ ಇದೆ. ಕರೆಕ್ಟ್, ನೀನು ಹೇಳಿದ್ದು ಕ್ಷತ್ರ ಧರ್ಮವನ್ನು ಪಾಲಿಸಬೇಕು, ಯುದ್ಧ ಮಾಡಬೇಕು. ಒಬ್ಬೊಬ್ರು ಹೆಣ ಎತ್ತುತ್ತೇನೆ ಈಗ ಅಂತ ಸೀದಾ ಯುದ್ಧಕ್ಕೆ ಬರ್ತಾನೆ. ಇದು ಮೊದಲನೇ ಅಣ್ಣ ಎಲ್ಲಿದ್ದ? ಯಾವಣ್ಣ? ಭೀಮನ. ಅವರಿಗೆಲ್ಲ ಟೆನ್ಷನ್ ಇಲ್ಲ, ಅವ್ನು ಕಾಯ್ತಾ ಇದ್ದಾನೆ. ನೀನು ಎಷ್ಟೊತ್ತು ಕಿರಿಕಿರಿ ಮಾಡ್ತೇನೆ, ಶುರು ಮಾಡಲಿಲ್ಲ. ಫಸ್ಟ್ ಹೆಜ್ಜೆ ಇಟ್ಟವನೇ ಅವನು. ಮೊದಲನೇ ದಿವಸದ ಯುದ್ಧದ ಮೊದಲ ಹೆಜ್ಜೆ ಇಟ್ಟವನು ಭೀಮ. ಆಮೇಲೆ ಉಳಿದವರೆಲ್ಲ ಹೋ ಅನ್ಕೊಂಡು ಬಂದು. ಇದು ಎಷ್ಟನೇ ದಿನಕ್ಕೆ ಆಗಿದ್ದು? ಮೊದಲನೇ ದಿನ ಇದು ಉಪದೇಶ ಇಲ್ಲ ಅಂದ್ರೆ ಮತ್ತೆ ಮಧ್ಯದಲ್ಲಿ ಓಕೆ ಸರಿ. ಮೊದಲನೇ ದಿವಸದ ಮೊದಲನೇ ಬಾಣ ಬಿಡುವ ಮುಂಚೆ ಬಂದ ಅವನ ವೈರಾಗ್ಯ. ಆ ವೈರಾಗ್ಯದಿಂದ ಕೃಷ್ಣ ಮತ್ತೆ ಉಪದೇಶ ಮಾಡಿ ಅವನನ್ನು ಸರಿ ಮಾಡ್ದ. ಮೊದಲನೇ ದಿವಸದ ಯುದ್ಧ ಬಹಳ ವಿಶೇಷವಾಗಿ ನಡೆಯಿತು ಅಂತ ಅಲ್ಲಿ ಮಾತು ಬರುತ್ತೆ. ಫಸ್ಟು ಈ ಉಪದೇಶ ಆಗಿ ಒಂದು 2-3 ನಿಮಿಷ ಆದಮೇಲೆ ಧರ್ಮರಾಜ ತಲೆಯದ್ದು ಕಿರೀಟ, ಧನುಸು ಎಲ್ಲ ಬಿಟ್ಟು ತಮ್ಮಂದ್ರನ್ನೆಲ್ಲ ಕೂಡಿಸ್ಕೊಂಡು ಕೃಷ್ಣನ್ ಕರ್ಕೊಂಡು ಸೀದಾ ಭೀಷ್ಮಾಚಾರ ಮತ್ತು ದ್ರೋಣಾಚಾರ ಹತ್ರ ಬರ್ತಾರೆ. ಬಂದಾಗ ದುರ್ಯೋಧನ ಅನ್ಕೋತಾನೆ, ಅಂತೂ ಕೊನೆಗೂ ಬುದ್ಧಿ ಬಂತು, ಸರೆಂಡರ್ ಆಗ್ಲಿಕ್ಕೆ ಬರ್ತಾ ಇದ್ದಾರೆ, ಅದರಿಂದಾಗಿ ತುಂಬಾ ಸಂತೋಷ ಆಯ್ತು ಅಂತ ಅವ್ನು ಹಿರಿ ಹಿಗ್ಗುತ್ತಾ ಇರ್ತಾನೆ. ಇವ್ರು ಹೋಗಿ ನಮಸ್ಕಾರ ಮಾಡಿ, ನಮಗೆ ಯುದ್ಧ ಮಾಡ್ಲಿಕ್ಕೆ ಅನುಜ್ಞೆ ಕೊಡಿ, ನಾವು ಯುದ್ಧ ಮಾಡ್ತಾ ಇದ್ದೀವಿ, ನೀವು ಬೇಜಾರು ಮಾಡ್ಕೋಬಾರ್ದು, ಅನಿವಾರ್ಯವಾಗಿದೆ, ನೀವು ಅನಿವಾರ್ಯವಾಗಿ ಯುದ್ಧಕ್ಕೆ ನಿಂತಿದ್ದೀರಿ ಇಂದಲೇ ನಾವು ಯುದ್ಧದಲ್ಲಿ ಅನಿವಾರ್ಯವಾಗಿ ನಿಮ್ಮ ಎದುರು ಹೋರಾಡ್ಕೊಂಡ್ರೆ ಬೇಸರ ಮಾಡ್ಕೋಬೇಡಿ, ನನ್ನ ಮೇಲೆ ಕೋಪ ಮೇಲೆ ಏನು ಬೇಸರ ಮಾಡ್ಕೋತೀರಾ ಹೀಗೆ ಹೇಳಿ ವಾಪಸ್ ಬರ್ತಾರೆ. ಮತ್ತೆ ಯುದ್ಧ, ಭೀಮ ಒಳಗೆ ಪ್ರವೇಶ ಮಾಡಿ ಯುದ್ಧ ಶುರುವಾಗುತ್ತೆ. ಮೊದಲನೇ ದಿವಸ ಸಾಯವನು ಯಾರು ಅಂದರೆ ಉತ್ತರ. ನಾವು ಯಾರನ್ನ ಭೂಮಿಂಜಯ ಅಂತ ಕರೆದ್ವೋ ಅವನ ಬಗ್ಗೆ ವಿರಾಟ ಪರ್ವದಲ್ಲಿ 23ನೇ ಅಧ್ಯಾಯ ಪೂರ್ತಿ ಅವನ ವೀರ ಸಾಮರ್ಥ್ಯ ಸಾಹಸದ ಬಗ್ಗೆ ಅಲ್ಲಿ ಹೇಳ್ತಾರೆ. ತುಂಬಾ ಒಳ್ಳೆ ಫಸ್ಟ್ ಡೇ ಅವನೇ ಹೋದ ಅಂದ್ರೆ ಯುದ್ಧದಲ್ಲಿ ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರನ್ನ ಕಳುಹಿಸುದು ಅಂತ ಇರುತ್ತೆ ಮುಂದೆ. ಅದ್ರ ಹಿಂದೆ ಎಲ್ಲರೂ ಇರ್ತಾರೆ ಸಪೋರ್ಟಿಗೆ, ಆದ್ರೂ ಕೆಲವೊಮ್ಮೆ ಲೀಡ್ ಅವನು. ಇನ್ನು ಒಂದು ಮುಖ್ಯ, ಈ ಯುದ್ಧದ ಬಗ್ಗೆ ನಾವು ತಿಳ್ಕೊಳ್ಳೋ ಮುಂಚೆ
ತಲೆಯಲ್ಲಿ ಇರಬೇಕಾದ ಒಂದು ದೃಶ್ಯ ಅಥವಾ ಒಂದು ಸಿಚುವೇಶನ್ ಏನು ಅಂದರೆ, ನಮಗೆ ತಲೆಯಲ್ಲಿ ಯುದ್ಧ ಅಂದರೆ ಏನು ಬರುತ್ತೆ ಅಂದರೆ, ಆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಬಂದ ಸೀನು, ರಥದಲ್ಲಿ ಕೂತಿರ್ತಾರೆ, ಅರ್ಧ ಗಂಟೆ ಜಪ ಮಾಡ್ತಾರೆ, ಅವ್ನು ಟ್ವಿಂಗ್ ಅಂತ ಬಿಡ್ತಾನೆ, ಸುರು ಕಡ್ಡಿ ಆ ಕಡೆಯಿಂದ ಒಂದು ಬರುತ್ತೆ, ಈ ಕಡೆಯಿಂದ ಒಂದು ಬರುತ್ತೆ. ಅವರ ಕೆಲಸ ದೊಡ್ಡದು, ಅವರ ಶ್ರಮ ದೊಡ್ಡದು, ಅವರ ಆ ಕಾಲದ ಇರುವ ಟೆಕ್ನಾಲಜಿಯನ್ನು ಬಳಸಿ ನಮಗೆ ಹೇಳಲಿಕ್ಕೋಸ್ಕರ ಪ್ರಯತ್ನ ಮಾಡಿದ್ರಿಂದ ಮತ್ತೆ ಕೊರೋನಾದಲ್ಲೂ ಅದನ್ನು ಮತ್ತೆ ಜನ ನೋಡಿ ಸಂತೋಷ ಪಡುವಂತಹ ಆ ಸಾಮರ್ಥ್ಯದ ಬಗ್ಗೆ, ಅದರ ಬಗ್ಗೆ ನಾನು ಚಕಾರ ಎತ್ತುತ್ತಾ ಇಲ್ಲ. ಆದರೆ ನಮಗೊಂದು ತಪ್ಪು ಕಲ್ಪನೆ ಯುದ್ಧದ ಬಗ್ಗೆ ಏನಿದೆ, ಇದು ಬಿಟ್ಬಿಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಯುದ್ಧ ಅಂದರೆ ಒಂದು ಕಡೆ ನಿಂತು ಯುದ್ಧ ಮಾಡೋದಲ್ಲ. ಕಂಟಿನ್ಯೂ ರೆಡ್ ಕ್ಲಿಫ್ ಅಂತ ಒಂದು ಸಿನಿಮಾ ಇದೆ. ಅಂದರೆ ನಮಗೆ, ನಾನು ಅದರದ್ದು ಒಂದು ಸಣ್ಣ ಪರ್ಸೆಂಟ್ ಅಷ್ಟೇ ಇದು, ಅದನ್ನೊಮ್ಮೆ ನೋಡಿದರೆ ನಮಗೆ ಯುದ್ಧ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಯುದ್ಧ ಒಂದು ಕಡೆ ಇರಲ್ಲ. ಯಾವುದೇ ರಥಿಕ ಅಥವಾ ಯಾವುದೇ ಸೇನೆ ಅಥವಾ ಯಾವುದೇ ಒಂದು ಯುದ್ಧದ ಬಲ ಅದು ಬೇರೆ ಬೇರೆ ರೂಪ ತಗೊಳ್ತಾ ಇರುತ್ತೆ. ಓಡ್ತಾ ಇರ್ತಾರೆ, ರಥ ಓಡ್ತಾ ಇರುತ್ತೆ, ಯಾರ್ಯಾರು ಎದುರಿಗೆ ಸಿಗ್ತಾ ಇರ್ತಾರೆ ಅವ್ರಿಗೆ ಹೊಡಿತಾ ಇರ್ತಾರೆ. ಇವ್ರಿಗೆ ಅಂತಿಲ್ಲ, ಎದುರಾಳಿಯನ್ನು ಹೊಡೆಯುದು. ಕೆಲವೊಂದ್ ಸರ್ತಿ ಅವರಿಗೆ ಕನ್ಫ್ಯೂಸ್ ಆಗಿ ಯಾರನ್ನು ಹೊಡೆದಿದ್ದು ಇರುತ್ತೆ ಅಪರೂಪಕ್ಕೆ. ಈ ಬಲಾಲ್ ದೇವ ಹೊಡಿತಾನಲ್ಲ ತಿರುಗಿಸಿ ಹಂಗೆ. ಅದರಲ್ಲಿ ರಾಮಾಯಣದಲ್ಲೇ ಇದೆ ಈ ಪ್ರಸಂಗ. ರಾಮಾಯಣದಲ್ಲಿ ರಾವಣ ಅವನು ಮಧು ಅನ್ನುವ ರಾಕ್ಷಸನ ಜೊತೆಗೆ ಯುದ್ಧ ಮಾಡುವಾಗ ತನ್ನ ತಂಗಿಯಾದ ಶೂರ್ಪಣಕೆಯ ಗಂಡ ವಿದ್ಯುಜ್ಜಿಹ್ವನನ್ನೇ ಎದುರಾಳಿ ಅಂತ ಅನ್ಕೊಂಡು ಹೊಡೆದು ಬಿಡ್ತಾನೆ, ಅವ್ನು ಸತ್ತೋಗ್ತಾನೆ. ಇವಳಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ಅವಳಿಗೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ಅಂತ ದಂಡಕಾರಣ್ಯವನ್ನ ಖರ, ತ್ರಿಶಿರ, ದೂಷಣ ಅಂತ 3 ಜನರ ಜೊತೆಗೆ 14,000 ಸೇನಾಧಿಪತಿಗಳನ್ನು ಕೊಟ್ಟು, ಇದೆಲ್ಲ ನಿಂದೆ ಏನ್ ಬೇಕಾದ್ರೂ ಮಾಡ್ಕೊ, ಮುಂದೆ ನಾನು ಅಲ್ಲಿಗೆ ಬಂದು ನನ್ನ ಜಂಡ ಊರ್ತೇನೆ ಅಂತ ಹೇಳಿ, ಇದು ಭಾರತವನ್ನು ನಿಧಾನವಾಗಿ ಆಕ್ರಮಿಸುವ ಒಂದು ದೊಡ್ಡ ಪ್ಲಾನಿಗೆ ಇದೊಂದು ಅವಳನ್ನ ಬಲಿ ಮಾಡಿ ನನಗೂ ಲಾಭ ಆಗ್ಬೇಕು, ಅವಳಿಗೊಂದು ಸಮಾಧಾನ ಆಗ್ಬೇಕು ಅಂತ ಕಳಿಸಿರ್ತಾನೆ. ಅದನ್ನು ರಾಮಚಂದ್ರ, ಇಲ್ಲಾಂದ್ರೆ ದಂಡಕಾರಣ್ಯಕ್ಕೆ ಹಾಕಿ ಬರ್ಬೇಕು ಕೃಷ್ಣ, ರಾಮಚಂದ್ರ ಆಚೆ ಎಲ್ಲೋ ಹೋಗ್ಬೋದಿತ್ತು. ಯಾಕೆಂದ್ರೆ ವಿಶ್ವಾಮಿತ್ರರು ಕರ್ಕೊಂಡು ಹೋಗುವಾಗ ನೇಪಾಳಕ್ಕೆ ಹೋಗಿದ್ದು ಮೊದಲಿಗೆ. ಆದರೆ ಈಗ ಕೆಳಗೆ ಬಂದ ಅಂದ್ರೆ ಇಲ್ಲಿ ಸ್ವಲ್ಪ ಸಾರ್ಟ್ ಔಟ್ ಮಾಡೋದಿತ್ತು ಕೆಲಸ, ಅದಕ್ಕೆ ಅಲ್ಲಿ ಬಂದ ಅಂತ. ಅಂದ್ರೆ ಈ ತರ ಯುದ್ಧದಲ್ಲಿ ತಿಳಿವಳಿಕೆ ಇಲ್ಲದೆ ತಮ್ಮವರನ್ನೇ ಹೊಡೆಯುವುದು ಅಪರೂಪಕ್ಕೆ ನಡೆಯುತ್ತೆ. ಆದರೆ ಇಲ್ಲಿ ಅದಕ್ಕೋಸ್ಕರ ಅವರ ಧ್ವಜ ಇರ್ತಿತ್ತು. ಯಾರ ಧ್ವಜ ಇದು? ಅವ್ರ ಹತ್ರ ಕೆಲವೆಲ್ಲ ಕಿರೀಟಗಳಿಗೆ ಸಂಬಂಧಪಟ್ಟ ತುರಾಯಿಗಳು ಇತ್ಯಾದಿಗಳೆಲ್ಲ ಗುರುತು ಹಿಡಿಲಿಕ್ಕೆ ಬೇರೆ ಬೇರೆ ಇರ್ತಿತ್ತು. ಯುದ್ಧ ತೀವ್ರವಾಗಿ ನಡೀತು. ಮೊದಲನೇ ದಿವಸದ ಯುದ್ಧದಲ್ಲಿ ಉತ್ತರ ಕುಮಾರನ ವಧೆಯ ಜೊತೆಗೆ ಮೊದಲನೇ ದಿವಸದ ಯುದ್ಧ ಮುಗಿಯುತ್ತೆ. ಅದರ ಜೊತೆಗೆ ಇನ್ನೊಬ್ಬ ಶ್ವೇತ, ಅದು ಅವನು ತಮ್ಮ, ಉತ್ತರನ ತಮ್ಮ, ಅಂದರೆ ವಿರಾಟನ 2 ಮಕ್ಕಳು ಮೊದಲನೇ ದಿವಸಕ್ಕೆ ಬಲಿಯಾಗ್ತಾರೆ. 2ನೇ ದಿವಸ ಧರ್ಮರಾಜನಿಗೆ ತುಂಬ ಅಸಮಾಧಾನ. ಯಾಕೆಂದರೆ ಈ ಅರ್ಜುನ ಸೇಫ್ ಗಾರ್ಡ್ ಥರ ಯುದ್ಧ ಮಾಡ್ತಿರ್ತಾನೆ, ತಾನು ಹೊಡೆಯುವುದೇ ಇಲ್ಲ. ಎದುರುಗಡೆ ಹೊಡೆದವರನ್ನು ನಮ್ಮವರಿಗೆ ಯಾರಿಗೂ ತೊಂದರೆ ಆಗದಾಗೆ ರಕ್ಷಿಸ್ತಾ ಇರ್ತಾನೆ. ಇದು ಸಿಟ್ಟು ಬರುತ್ತೆ ಧರ್ಮರಾಜ, ನೀನು ಏನು ಯುದ್ಧ ಮಾಡ್ತಾ ಇದ್ದಿ? ಭೀಮ ಒಬ್ಬನೇ ಶತ್ರುಗಳ ಥರ ನೋಡ್ತಾ ಇದ್ದಾನೆ. ನೀನೆಲ್ಲ ಆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ನೋಡಿದ ತಕ್ಷಣ ಅಯ್ಯೋ ಗುರುಗಳು ಅದು ಇದೆಲ್ಲ ಉಪದೇಶ ಕೇಳಿದ ಮೇಲೂ ಅಂದರೆ ಒಂಥರ ಏನಂತಾರೆ, ಸಾಫ್ಟ್ ಕಾರ್ನರ್, ಸೈಲೆಂಟ್, ಅಯ್ಯೋ ಪಾಪ ಅಂತ ಒಂದು ಹಿಂದೆ ಸರಿ. ಭೀಮನಿಗೆ ಅದೇನೇ ಇರಲಿಲ್ಲ. ಯುದ್ಧ ಅಂದರೆ ಯುದ್ಧ ಅಷ್ಟೇ. ಅದು ಅವನು ಹೇಳ್ತಾನೆ, ಯುಧಿಷ್ಠಿರ ಹೇಳ್ತಾನೆ, ಭೀಮ ಒಬ್ಬನೇ ಯುದ್ಧ ಮಾಡ್ತಾ ಇರೋದು ಸರಿಯಾಗಿ, ನೀವು ಯಾರೂ ಯುದ್ಧ ಮಾಡ್ತಿಲ್ಲ ಅಂತ. ಅಂದರೆ ಸಪೋಸ್ ನನಗೆ ಅನ್ಸೋದು ಏನು ಅಂದರೆ, ಈ ಭೀಮ ಯುದ್ಧ ಮಾಡ್ತಿರ್ಬೇಕಾದ್ರೆ ಈ ಕೌರವರ ಕಡೆಯಿಂದ ಏನಾದರೂ ಧರ್ಮರಾಯ ಅರ್ಜುನ ಬಂದಿದ್ರೆ ಅವ್ರನ್ನೂ ಹೊಡೆದು ಬಿಡ್ತಿದ್ನೇನು, ಶತ್ರುಗಳು ತಪ್ಪು ಮಾಡಿದರೆ ಯಾರನ್ನು ಬಿಡ್ತಿರ್ಲಿಲ್ಲ. ಅದರಲ್ಲಿ ಅವನಿಗೆ ಧರ್ಮ ಅಧರ್ಮ ಮಾತ್ರ ಲೆಕ್ಕ ಹೊರತು ನನ್ನವರು ಅವನವರು ಅಂತ ಯೋಚನೆನೇ ಇರಲಿಲ್ಲ. ಅದರಿಂದಾಗಿ ಬಹಳ ಜನ ಕೇಳೋದುಂಟು, ನೀವು ಭೀಮನಿಗೆ ಬಹಳ ಪ್ರೀತಿ, ಭೀಮ ಅಂದರೆ ಕೃಷ್ಣನಿಗೆ ಬಹಳ ಪ್ರೀತಿ ಅಂತ ಹೇಳ್ತೀರಿ, ಅರ್ಜುನನಿಗೆ ಯಾಕೆ ಉಪದೇಶ ಮಾಡ್ದ, ಭೀಮನಿಗೆ ಮಾಡಬೇಕಿತ್ತಲ್ಲ, ತುಂಬ ಪ್ರೀತಿ ಪಾತ್ರರು ಅಂತ. ಅದಕ್ಕೆ ನಮ್ಮ ಗುರುಗಳು ವಿಶ್ವೇಶತೀರ್ಥರು ಹೇಳ್ತಾರೆ, ಯಾರಿಗೆ ರೋಗ ಇದೆಯೋ ಅವನಿಗೆ ಇಂಜೆಕ್ಷನ್ ಕೊಡಬೇಕು ಹೊರತು ಇಲ್ಲದೆ ಇರೋರಿಗೆ ಅವ್ನು ಚೆನ್ನಾಗಿದ್ದಾನೆ ಅಂತಂದ್ರೆ ಇಂಜೆಕ್ಷನ್ ಕೊಡಬೇಕು, ನನ್ನ ಆತ್ಮೀಯ ಅಂತೇಳಿ ಇಂಜೆಕ್ಷನ್ ಕೊಡ್ಲಿಕ್ಕಾಗತ್ತಾ? ಇವನಿಗೆ ತಲೆ ಕೆಡ್ತು, ಆದ್ರಿಂದಾಗ ಅರ್ಜುನನಿಗೆ ಉಪದೇಶ ಮಾಡ್ದ. ಧರ್ಮರಾಯ ಹಿಂದಿನ ದಿವಸನೇ ಸರಿ ಆಗ್ಬಿಟ್ಟಿದ್ದ, ಅವನೊಂಚೂರು ಯೋಚನೆ ಇತ್ತು, ಸರಿ ಮಾಡಿದ್ರು. ಭೀಮ ಯಾವತ್ತೂ ಅಳ್ಳಿಲ್ಲ. ಮುಂದೆ ನೋಡ್ಬೇಕು ಹೇಗಿದೆ ಪ್ರಸಂಗ ಅಂತ. ಭೀಮನದ್ದು ವ್ಯಕ್ತಿತ್ವ ಮಹಾಭಾರತದ ದೃಷ್ಟಿಯಿಂದಲೇ ನೋಡಿದ್ರೆ ನಾವು ತುಂಬ ಕಳ್ಕೊಂಡಿದ್ದೇವೆ. ಅದು ನಮಗೆ ನಿಜವಾಗಿಯೂ ಜೀವನದಲ್ಲಿ ಹೇಗೆ ದೃಢವಾಗಿರಬೇಕು ಅನ್ನೋದಕ್ಕೆ ಭೀಮನ ಅನೇಕ ಜೀವನದ ಘಟನೆಗಳು ನಮಗೆ ಪಾಠ. 2ನೇ ದಿವಸ ಯುದ್ಧದಲ್ಲಿ ಭೀಷ್ಮಾಚಾರ್ಯ ಮುಂದೆ ಬರ್ತಾರೆ. ಅವತ್ತು ಸ್ವಲ್ಪ ಯುದ್ಧ ಮಾಡ್ತಾನೆ. ಆದರೂ ಮೊದಲನೇ ದಿವಸಕ್ಕಿಂತ ಸ್ವಲ್ಪ ಖಾರ ಆಗಿರುತ್ತೆ ಬಿಟ್ಟರೆ ನಿಜವಾಗಿ ಮೊನಚುತನ ಅನ್ನೋದು ಬಾಣದಲ್ಲಿ ತೋರಲ್ಲ. ಅವತ್ತು ಕೃಷ್ಣನಿಗೆ ಸಿಟ್ಟು ಬರುತ್ತೆ, ಭೀಷ್ಮಾಚಾರ್ಯ ಜೊತೆಗೆ ಯುದ್ಧ ಮಾಡ್ತಿಲ್ಲ ಇವನು, ನಾನು ಇವನಿಗೋಸ್ಕರ ಸಾರಥ್ಯ ಮಾಡ್ಕೊಂಡು ಬಂದ್ರೆ ಇವನು ಸುಮ್ಮನೆ ಆಟ ಆಡ್ತಾ ಇದ್ದಾರೆ, ಇಬ್ರು ಇವ್ರಿಗೆ ಎಸೆಯೋದು, ಅವ್ರಿಗೆ ಎಸೆಯೋದು, ಮಧ್ಯದಲ್ಲಿ ಕಟ್ಟಾಗೋದು, ಕೆಳಗೆ ಬೀಳುದು, ಇಷ್ಟೇ. ಇಡೀ ದಿವಸ ಶಸ್ತ್ರದ ಒಂದು ಮೂಟೆ ಮೇಲಕ್ಕೆ ಬೆಳೆಯುವುದು, ಯಾರು ಸೋಲುವುದಿಲ್ಲ, ಯಾರು ಗೆಲ್ಲುವುದಿಲ್ಲ. ಇದು ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಅವತ್ತು 2ನೇ ದಿವಸ ಹೀಗೆ ಟೈಮ್ ವೇಸ್ಟ್ ಆಗಿ ಹೋಯ್ತು. 3ನೇ ದಿವಸ ಕೃಷ್ಣನಿಗೆ ಕೋಪ ಬಂತು. ಕೋಪ ಬಂದು ಸೈಲೆಂಟಾಗಿ ಯುದ್ಧ ಮಾಡ್ತಿದ್ದ, ರಥ ಬಿಟ್ಟು ಸೀದಾ ಇಳಿದು ಹೋದ ಕೃಷ್ಣ.
ಇಳಿದು ಅಲ್ಲೇ ಒಂದು ರಥ ಬಿದ್ದಿತ್ತು, ಅದರ ರಥದ ಚಕ್ರವನ್ನು ತಗೊಂಡು ಭೀಷ್ಮನ ರಥದ ಹತ್ರ ಓಡ್ತಾನೆ. ನೀನ್ ಯುದ್ಧ ಮಾಡದಿದ್ರೆ ನಾನೇ ಯುದ್ಧ ಮಾಡ್ತೇನೆ ಅಂತ ಅವನು ಹೊಡಿಲಿಕ್ಕೆ ಅಂತ ಓಡ್ತಾನೆ. ಭೀಷ್ಮ ನೋಡಿಲಿಕ್ಕೆ ಅದರ ಯಾರು? ಅರ್ಜುನ. ಅಲ್ಲಲ್ಲ, ಕೃಷ್ಣ. ಅದೇ ಅರ್ಜುನನ ರಥದಲ್ಲೇ ಕೂಡಿಸಿ ನೀನ್ ಯುದ್ಧ ಮಾಡ್ತೇನೆ ಅಂತ ಹೇಳಿ ಸೀದಾ ಹೋದ. ಆದ್ರೆ ಹೆದರಿಕೆ ಆಗ್ಬೇಕಲ್ಲ, ಅದರ ವರ್ಣನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಇಸ್ಕಾನ್ ಅವರದ್ದು ಒಂದು ಭೀಷ್ಮನದ್ದು ಆ ಕಡೆಯಿಂದ ಅವ್ನು ಹೋಗ್ತಾ ಇರೋದು, ಅವನ ಶಾಲೆ ಹಿಂದಕ್ಕೆ ಸರಿತಾ ಇರೋದು, ಭೀಷ್ಮಾಚಾರ್ಯ ಹೀಗೆ ನಿಂತಿರುವುದು, ಅದಕ್ಕಿಂತ ಚೆನ್ನಾಗಿದೆ ಆ ದೃಶ್ಯ. ಭಾರತದ ವರ್ಣನೆಯಲ್ಲಿ ಅವನು ಸ್ತೋತ್ರ ಮಾಡ್ತಾನೆ, ನೀನು ನನ್ನ ಮಾತನ್ನು ಸತ್ಯ ಮಾಡ್ಲಿಕ್ಕೋಸ್ಕರ ನಿನ್ನ ಮಾತನ್ನು, ಯಾಕಂದ್ರೆ ಅವ್ನು ಶಸ್ತ್ರ ಹಿಡಿಯುವುದಿಲ್ಲ ಅಂತ ಹೇಳಿದ್ದು. ಭೀಷ್ಮನ ಪ್ರತಿಜ್ಞೆ ಏನಿತ್ತು ಅಂದ್ರೆ ನಾನು ಕೃಷ್ಣನ ಕೈಲಿ ಶಸ್ತ್ರ ಹಿಡಿಸ್ತೇನೆ ಅಂತ. ಅದಕ್ಕೋಸ್ಕರ ಬೇಕು ಅಂತ ಕೃಷ್ಣನಿಗೆಲ್ಲ ಬಾಣ ಬಿಡ್ತಾ ಇರ್ತಾನೆ ಅವ್ನು ಕಿರೀಟಿ. ಅದಕ್ಕೆ ನನ್ನ ಮಾತು ನಡೆಸ್ಲಿಕ್ಕೋಸ್ಕರ ನಿನ್ ಮಾತು ಮುರಿದಿಯಲ್ಲ, ಎಂಥ ಭಕ್ತವತ್ಸಲ, ನಿನ್ ಕೈಲಿ ಸಾಯ್ಲಿಕ್ಕೆ ನಾನು ಸಿದ್ಧ, ಹೊಡಿ ನನ್ನನ್ನು ಅಂತ ಕೈ ಮುಗಿದು ಕೇಳ್ಕೊಳ್ಳುತ್ತಾನೆ ಭೀಷ್ಮ. ಆಗ ಇವನು ತಡೆದು ಕಾಲಿಡಿದು ಜೋತಾಡ್ಕೊಂಡು ಬರ್ತಾನೆ ಬಹಳ ದೂರದ ತನಕ. ಅರ್ಜುನ ಕೃಷ್ಣನ್ ಕಾಲು ಹಿಡ್ಕೊಂಡು ಕೊನೆಗೆ ನೀನ್ ಯುದ್ಧ ಮಾಡ್ತೀನಿ ಅಂದ್ರೆ ಮಾತ್ರ ಬರ್ತೇನೆ ಹಿಂದೆ, ಇಲ್ಲ ನಾನು ಈಗ ಹೋಗಿ ಮುಗಿಸ್ಬರ್ತೇನೆ, ನಿನ್ಗೆ ಯಾಕೆ ಕಷ್ಟ, ನಾನೇ ನೋಡ್ಕೋತೇನೆ ಎಲ್ಲ ಕೆಲಸ, ನೀನ್ ಯಾಕಿದ್ದಿ ನನ್ನ ಜೊತೆಗೆ ಇಲ್ಲಿ ಅಂತ ಬೈತಾನೆ. ಇಲ್ಲ ನಾನು ಮಾಡೇ ಮಾಡ್ತೇನೆ ಅಂತ. ಅವತ್ತು ಮತ್ತೆ ರಥದಲ್ಲಿ ಕೂತ ಮೇಲೆ ಅವತ್ತು ತೀವ್ರವಾದ ಯುದ್ಧ ಆಗುತ್ತೆ. ಯುದ್ಧ ಆದಮೇಲೆ ಅವತ್ತು ಅರ್ಜುನ ಸುಮಾರು 10,000 ರಥಿಕರನ್ನ ಕೊಲ್ತಾನೆ, ಭೀಷ್ಮನ ಹಿಂಭಾಗದಲ್ಲಿ ನಿಂತವರನ್ನ. ಮೂರನೇ ದಿವಸಕ್ಕೆ. ಅಂದ್ರೆ ಇದು ರಥಿಕರು, ಮಹಾರಥಿಕರು, ಸೇನಾಧಿಪತಿಗಳು ಅಂದ್ರೆ ಅವರ ಕೈ ಕೆಳಗಿದ್ದವರೆಲ್ಲ ನಾಶ ಆಗ್ತಾರೆ, ನಾಶ ಆಯ್ತು ಅಂತ ಲೆಕ್ಕ. ಆಮೇಲೆ 4ನೇ ದಿವಸದ ಯುದ್ಧ ಏನಾಯ್ತು ಅಂದ್ರೆ 4ನೇ ದಿವಸಕ್ಕೆ ಭೀಮ, ಕರ್ಣ ಇರಲಿಲ್ಲ ಬಿಡಿ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃತವರ್ಮ, ಶಲ್ಯ ಇವರೆಲ್ಲ ಇರಬೇಕಾದ್ರೆ ಅವರ ಕಣ್ಣ ಮುಂದೆ 25 ಜನ ಕೌರವರನ್ನ ಕೊಲ್ತಾನೆ ಒಂದೇ ದಿನಕ್ಕೆ. ಇದು 4ನೇ ದಿವಸ. ಅದರ ಹೆಸರೆಲ್ಲ ಭಾರತದಲ್ಲಿದೆ. ಭೀಷ್ಮ ಪರ್ವದ 59ನೇ ಅಧ್ಯಾಯದಲ್ಲಿ ಅದರ ಹೆಸರುಗಳೆಲ್ಲ ಬರ್ತವೆ. ಆಗ ಎಲ್ಲರೂ ಎದುರಿಸ್ತಾರೆ, ಮತ್ತೆ ಡಿಫೆನ್ಸ್ ಮಾಡಕ್ಕೆ ಯಾರು ಬರಲಿಲ್ಲ. ಅದೇ ಬಂದ್ರು. ಆಗ ಅಂದ್ರೆ ಹೊಡೆದಾದ್ಮೇಲೆ, ಹೊಡೆದದ್ದು ಹೇಗೆ ಅಂದ್ರೆ ನಾವ್ ಅನ್ಕೊಳ್ಳೋದು ಭೀಮನ ಗದೆಯಿಂದ ಮಾತ್ರ ಯುದ್ಧ ಮಾಡದ ಅಂತ. ವಸ್ತುತಃ ಸುಮಾರು ಕಡೆ ಇಲ್ಲಿ ಅವನು ಬಾಣದಿಂದ ಯುದ್ಧ ಮಾಡಿದ ಅಂತಿರುವುದು. ತಲೆ ಕತ್ತರಿಸಿದ್ದಲ್ಲ, ಬಾಣದಿಂದ. ಆದರೆ ಒಂದು ಭೀಮನ ಚುರುಕುತನ ಹೇಗಿತ್ತು, ವೇಗೇಚ ಲಾಘವೇ ಚೈವ ಅವನ ಬಗ್ಗೆ ಹೇಳುವಾಗ ಭಾರತದಲ್ಲೇ ಬಂದ ಮಾತು. ವೇಗ ಮತ್ತು ಲಾಘವ ಹೇಗಿತ್ತು, ಚುರುಕುತನ ಹೇಗಿತ್ತು ಅಂದರೆ ಕಲಿಯುವಾಗ ಗುರುಕುಲದಲ್ಲಿ ಅಭ್ಯಾಸ ಮಾಡುವಾಗ ದ್ರೋಣಾಚಾರ್ಯ ಪಾಠ ಮಾಡುವಾಗ ಎಲ್ರಿಗೂ ಗುರಿ ಹಿಡಿದು ಹೊಡಿಬೇಕು ಅಂತ ಹೇಳ್ತಿದ್ರು. ಎಲ್ಲರೂ ಹೊಡೆಯುವಾಗ ಅಲ್ಲಿ ಒಂದು ತಿಳಿಯದೇ ಇರುವ ಒಂದು ಏಮನ್ನ ಇಟ್ಟಿರ್ತಿದ್ರು, ಒಂದು ಹಕ್ಕಿ ಮರದನ್ನ ಗುರಿ ಹೊಡಿಬೇಕು ಅಂತ. ಒಬ್ಬೊಬ್ಬರು ಕಾಣಿಸ್ತಿತ್ತು, ಒಬ್ರಿಗೆ ಕಾಣಿಸ್ತಿಲ್ಲ, ಕೆಲವರು ಸ್ವಲ್ಪ ಕಾಣಿಸ್ತು, ಉಳಿದದ್ದು ಕಾಣಿಸ್ಲಿಲ್ಲ. ಕೊನೆಗೆ ಅರ್ಜುನನಿಗೆ ಕೇಳಿದಾಗ ಮರ ಕಾಣಿಸಿದ್ಯಾ, ಟೊಂಗೆ ಕಾಣಿಸಿದ್ಯಾ, ಎಲೆ ಕಾಣಿಸಿದ್ಯಾ, ಹಕ್ಕಿ ಕಾಣಿಸಿದ್ಯಾ, ಅದರ ರೆಕ್ಕೆ ಕಾಣಿಸಿದ್ಯಾ, ಅದರ ಕಣ್ಣು ಕಾಣಿಸಿದ್ಯಾ, ಅದರ ತುದಿಯ ಕೊನೆಯ ಕೂದಲ ತುದಿ ಕಾಣಿಸ್ತಿದ್ಯಾ ಅಂದ. ಹೂ ಅಂದ. ಹಾಗಾದ್ರೆ ನೀನು ಹೊಡಿ ಅಂತ ಹೇಳೋಷ್ಟು ನಾನು ಬಿಟ್ಟೆ ಗುರುಗಳೇ ಅಂತ ಪಕ್ಕದಲ್ಲಿ ಒಂದು ಸೌಂಡ್ ಬಂತು. ಅರ್ಜುನ ಅಲ್ಲ, ಭೀಮ. ನಿಂಗೆ ಯಾರು ಹೊಡಿಲಿಕ್ಕೆ ಹೇಳಿದ್ದು ಅಂತ ಕೇಳಿದ್ರು. ನಂಗೆ ಕಾಣಿಸ್ತು ಅಲ್ಲ, ಅಷ್ಟು ಹೇಳುವಷ್ಟರಲ್ಲಿ ಅದು ಹೋಗಿ ಅಲ್ಲಿಗೆ ತಾಗೋ ಮುಂಚೆ ಹಾರಿ ಅದನ್ನು ಹಿಡ್ಕೊಂಡು ವಾಪಸ್ ಬಂದು ಎಲ್ಲಿಗೆ ಬಿಡಬೇಕು ಗುರುಗಳೇ ಅಂತ ಕೇಳ್ತಾನೆ. ಶಾಬಾಷ್, ಇದು ಭೀಮನ್ ತಾಕತ್ತು. ಆಗ ಅವ್ರು ಹೇಳ್ತಾರೆ, ಬಾಣಕ್ಕಿಂತ ಮೊದಲೇ ಹೊಡೆದು ಬರೋನಿಗೆ ನಾನು ಹೇಳ್ಕೊಡಲ್ಲಪ್ಪ. ಬಾಣ ಬಿಡುದು ಯಾಕೆ, ದೂರದಲ್ಲಿದ್ದವರಿಗೆ ಇಲ್ಲಿಂದ ಹೋಗಿ ಹೊಡಿಲಿಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ಬಾಣದಿಂದ ಹೊಡೆಯುದು. ನೀನು ಬಾಣಕ್ಕಿಂತ ಮೊದಲೇ ಹೊಡೆದು ಬರೋನು, ಅದನ್ನು ಹೋಗೋ ಮುಂಚೆ ಹಿಡಿದು ತಂದೆ ಅಲ್ವಾ ವಾಯು ವೇಗದಿಂದ. ನೀನು ಅದಕ್ಕಿಂತ ಮುಂಚೆ ಹೋಗಿ ಹೊಡೆದವರು ನಿನ್ಗೆ ಯಾಕೆ ಬಾಣ ವಿದ್ಯೆ? ಆದ್ರೆ ಅವ್ನು ನೋಡಿ ಎಲ್ಲ ಕಲ್ತಿದ್ದ ಅಂತ ಮುಂದೆ ಗೊತ್ತಾಗುತ್ತೆ ನಮಗೆ. ಇದು ಭೀಮನ ತಾಕತ್ತನ್ನು ನೋಡಿ ಭೀಷ್ಮ, ದ್ರೋಣ ಎಲ್ಲರೂ ಒಟ್ಟಿಗೆ ಮುಗಿಬಿದ್ರು ಎಲ್ಲರ ರಥವನ್ನು ಪುಡಿ ಮಾಡ್ತಾನೆ. ಅವ್ರನ್ನ ಕೊಲ್ಲಲ್ಲ ಆರಂಭದಲ್ಲಿ, ಅವರಿಗೆ ಭಯ ಹುಟ್ಟಿಸ್ಬೇಕು, ಮತ್ತೆ ತನ್ನ ತಾಕತ್ತೇನು ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ಅವರ ಚಕ್ರ ಪುಡಿ ಮಾಡ್ತಿದ್ದ, ಧ್ವಜ ಬೀಳಿಸ್ತಿದ್ದ, ಕುದುರೆಗಳನ್ನು ತಪ್ಪಿಸ್ತಿದ್ದ, ಸಾರಥಿಗಳನ್ನು ಉರುಳಿಸ್ತಿದ್ದ, ರಥವನ್ನೇ ಆ ಶಸ್ತ್ರಾಗಾರವನ್ನೇ ಪುಡಿಗಡ್ತಾ ಇದ್ದ. ಹೀಗೆ ಇಷ್ಟೆಲ್ಲ ಮಾಡಿದ ಮೇಲೂ ದುರ್ಯೋಧನನಿಗೆ ಅವನೇ ಬಂದ ಒಂದ್ಸಲ ಯುದ್ಧಕ್ಕೆ ಪೆಟ್ಟು ಓಡೋಗ್ತಾನೆ. ಆಗಲ್ಲ, ಭೀಮನಿಗೆ ಎದುರಿಸಿ ನಿಲ್ಲಿಕ್ಕಾಗಲ್ಲ. ಅವತ್ತು ಪಾಂಡವರಿಗೆ ಜಯ ಆಯಿತು ಅಂತ ಸುಮಾರು ಕಡೆಯಿಂದ, ಎಲ್ಲ ಕಡೆಯಿಂದ ಸೋತು ಹೋದ ಕಥೆಯೇ ಬರುತ್ತೆ. ಕೊನೆಗೆ ಭೀಷ್ಮಾಚಾರ್ಯ ಹೇಳ್ತಾರೆ, ಸಂಧಾನ ಮಾಡಿಬಿಡು, ಸಾಕಿನ ಯುದ್ಧ ಬೇಡ, ಇದೆಲ್ಲ ಸುಮ್ಮನೆ ನಾವು ಕಿತ್ತಾಡಿ ಕೊನೆಗೆ ಏನು ಉಳಿಯಲ್ಲ, ರಕ್ತ ಮಾತ್ರ ಉಳಿಯುತ್ತೆ, ಬೇಡ ಅಂತ ಕೇಳಲ್ಲ. 5ನೇ ದಿವಸಕ್ಕೆ ಮತ್ತೆ ಯುದ್ಧ ಶುರುವಾಗುತ್ತೆ. ಶರಶೈಯಲ್ಲಿ ಮಲಗ್ತಾರೆ.
ಆಗ ಕರ್ಣ ಆ ವಿಶೇಷತೆ ಏನು? ಏನು ಭೀಷ್ಮರ ದೇಹ ನೆಲಕ್ಕೂ ಉರುಳಬಾರದು, ಉರುಳಬಾರದು, ಶರದ ಮಂಚವನ್ನ ನಿರ್ಮಾಣ ಮಾಡುವಂತ ಕೃಷ್ಣ ಆದೇಶ ಮಾಡೋದು. ಅಂದ್ರೆ ಒಂದು ಅಷ್ಟು ದೊಡ್ಡ ಸೋಲ್ ಅದು ನೆಲದಲ್ಲಿ ಬಿದ್ದು ಪ್ರಾಣಿಗಳ ಅಂದ್ರೆ ಅವನು ಸಾಯಲ್ಲ. ಈಗ ಅವನಿಗೆ ಇಚ್ಛಾಮರಣಿ, ತನ್ನ ತಂದೆಗೋಸ್ಕರ ಮದುವೆ ಆಗಲ್ಲ ಮತ್ತು ರಾಜ್ಯ ತಗೊಳ್ಳಲ್ಲ ಅಂತ 2 ಪ್ರತಿಜ್ಞೆ ಮಾಡಿದ್ರಿಂದ ತಂದೆ ಅವನಿಗೆ ನೀನು ಇಚ್ಛಾಮರಣಿಯಾಗು ಅಂತ ವರ ಕೊಟ್ಟು, ನಾನು ಯಾವಾಗ ಸಾಯ್ಬೇಕು ಅನ್ಕೋತೀನಿ ಅವಾಗ ಸಾಯ್ಬೇಕು ಅಂತ. ಆದ್ರೆ ಈಗ ಉತ್ತರಾಯಣ ಕಾಲದವರೆಗೆ ಅವನು ಕಾಯ್ತಾನೆ ಅಂತ ಗೊತ್ತಿರುತ್ತೆ. ದಕ್ಷಿಣಾಯನದಲ್ಲಿ ಪ್ರಾಣ ಬಿಡಬಾರ್ದು ಅಂತ. ಅಂದ್ರೆ ಈ ಹೊರಗಿನ ದಕ್ಷಿಣಾಯನ ಅಲ್ಲ, ಅದಕ್ಕೊಂದು ಬೇರೆ ಅರ್ಥ ಇದೆ. ಅಂದ್ರೆ ಅದು ಒಳಗಿನ ಏನು ಅಂತಾರೆ ಚಕ್ರಗಳಲ್ಲಿ ಉತ್ತರಾಯಣ ದಕ್ಷಿಣ 2 ಕಾಲ ಇದೆ. ಆ ಕಾಲದ ದೇವತೆಗಳಲ್ಲಿ ಅವನು ಲೀನ ಆಗಬೇಕು ಅಂತಿರುವ ಕಾಲಕ್ಕೆ ಅವನು ಕಾಯ್ತಿರ್ತಾನೆ.